ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ ತಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ, ಅವಿರಳ ಜ್ಞಾನಿ, ಮಹಾಶರಣ, ಶಟಸ್ಥಲ ಚಕ್ರವರ್ತಿ ಸದ್ಗುರು ಚನ್ನಬಸವೇಶ್ವರರ ಸ್ಥಳಕಟ್ಟಿನ ವಚನಗಳ ಪೈಕಿ ಭಕ್ತ ಸ್ಥಳದ ಅಂತರ್ಗತವಾದ ಶಟಸ್ಥಲಗಳನ್ನು ಯಶಸ್ವಿಯಾಗಿ ಅಧ್ಯಯನ ಮಾಡಿ ಒಬ್ಬ ಪರಿಪೂರ್ಣ ಭಕ್ತ ಅಂದ್ರೆ ಯಾವ ರೀತಿ ಇರ್ತಾನ ಅನ್ನೋದು ತಿಳ್ಕೊಂಡ್ರಿ. ಈಗ ಮಹೇಶ ಸ್ಥಳದೊಳಗಿನ ಶಟಸ್ಥಲಗಳನ್ನ ಅಧ್ಯಯನ ಮಾಡ್ತಾ ಇದ್ದೀರಿ. ಅದರ ಆರಂಭದಲ್ಲಿ ಮಹೇಶ ಸ್ಥಳದ ತಾಮಸ ನಿರಸನ ಸ್ಥಳ. ತಾಮಸ ನಿರಸನ ಸ್ಥಳ ಅಂದ್ರೆ ಅಜ್ಞಾನ ಹ್ಯಾಂಗ ಇರಬಾರದು. ಮಹೇಶ ಸ್ಥಳಕ್ಕೆ ಹೋಗ್ಬೇಕಾದ್ರೆ ಯಾವ ಅಜ್ಞಾನ ಇರಬಾರದು ಇಲ್ಲಿ ಹೇಳ್ತಾರೆ. ತಾಮಸ ಅಂದ್ರೆ ಅಜ್ಞಾನ, ನಿರಸನ ಅಂದ್ರೆ ಇರಬಾರದು ಅಂತ, ಅದು ಬಿಟ್ಟು ಬಿಡಬೇಕು ಅಂತ. ಇದು ಯಾರು ಮ್ಯೂಟ್ ಮಾಡ್ಕೊಂಡಿಲ್ಲ ನೋಡ್ರಿ, ಒಬ್ರದ್ದು ಯಾರ್ದೋ ಚಾಲು ಅದ ಬಿಕ್ಕಲಕತ್ತ ಕೊಯ್ಕ್ ಕೊಯ್ಕ್ ಅಂತ ಮ್ಯೂಟ್ ಮಾಡ್ಕೊಳ್ರಿ. ಮಾತಾಡೋಗಷ್ಟೇ ಚಾಲು ಇಟ್ಕೋಬೇಕು. ಆಡಿಯೋ ಮ್ಯೂಟ್ ಮಾಡ್ಕೊಳ್ರಿ. ಹೋದ ಸಲ ಏನ್ ಹೇಳಿದ್ರು, ಸಮಯಾಚಾರದ ಬಗ್ಗೆ ಹೇಳಿದವು. ನಿರಂತರವಾಗಿ ನಿಮ್ಮ ಪ್ರಕಾರ ಏನು ಸಜಾತೀಯವಾಗಿ ಇರಬೇಕು ಆಚಾರ. ವಿಜಾತಿಯಾಗಬೇಕಾದಾಗ ಅನಾಚಾರಿ ಆಗದೆ ವಿಜಾತಿ, ಸದಾಚಾರಿ ಆಗದೆ ಸಜಾತಿ. ಹೌದಿಲ್ಲ ನಿಮ್ಮ ಅರ್ಥದಾಗ? ಈಗ ಆತ್ಮಾಕಾರ, ಸದಾಕಾಲ ಆತ್ಮಾಕಾರ ಇರಬೇಕು ಅಂತ ಹೇಳಿದ್ರು ಅವರು. ಸಮಯಾಚಾರ, ಸಮಯ ಅಂದ್ರೆ ಹೆಂಗದ? ಕ್ಷಣ ಕ್ಷಣ, ಪ್ರತಿ ಕ್ಷಣನೂ ಏನಾಗಬೇಕು? ಸಮಯ ಪ್ಲಸ್ ಆಚಾರ ಅಂದ್ರೆ ಆತ್ಮಾಕಾರದಾಗಿರ್ಬೇಕು. ಅನಾತ್ಮಾಕಾರ ಬಂತು ಅಂತಂದ್ರೆ ಅದನ್ನು ತಿರಸ್ಕರಿಸಬೇಕು. ಆತ್ಮಾಕಾರದಲ್ಲಿಯೇ ಇರಬೇಕು, ಸಜಾತೀಯವಾಗಿಯೇ ಇರಬೇಕು. ಅಂದ್ರೆ ಚೇತನ, ಆತ್ಮ, ಕೂಟಸ್ಥ, ಸಾಕ್ಷಿ, ಬ್ರಹ್ಮ, ಮತ್ತೇನಪ್ಪ? ಸತ್, ಚಿತ್, ಆನಂದ, ನಿತ್ಯ, ಪರಿಪೂರ್ಣ, ಏಕ, ಅಖಂಡ, ಇವೆಲ್ಲವಕ್ಕೂ ಕೂಡಿ ಸಜಾತಿ ಅಂದಾರ ಅವರು. ಈಗ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ಲಕತ್ತದ ನನಗೆ. ಕರೆಕ್ಟಾ ನಾ ಅರ್ಥ ಮಾಡ್ಕೊಂಡದ್ದು? ವಿಜಾತಿ ಅಂತಂದ್ರೆ ಅನಾತ್ಮಗಳು. ಬ್ರಹ್ಮನ ಅಜ್ಞಾನದಿಂದ ನಮಗೇನು ನಾಮರೂಪಗಳು ತೋರ್ತಾವಲ್ಲ, ಜಡ ಪದಾರ್ಥಗಳ ಜಗತ್ತ, ಅದು ವಿಜಾತಿ ಅನ್ನೋ ಅರ್ಥ. ಹೊಸ ಶಬ್ದಾರ್ಥಕ್ಕೆ ಸೆಟ್ ಆಗ್ಬೇಕು. ಮತ್ತೆ ಈಗ ಅವ್ರ ಆ ಬುಕ್ ಇಟ್ಕೊಂಡಾರ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಸೆಟ್ ಆಗ್ಬೇಕು. ನಾವು ಏನ್ ಮಾಡ್ಬೇಕೀಗ? ಸಮಯಾಚಾರ, ಸದಾಚಾರ, ನಿರಂತರ ಆಚಾರದ ಬಗ್ಗೆ ತಿಳ್ಕೊಂಡ್ರೆ. ಈಗ ಮೂರನೇ ವಚನ ಏನದ? ಬ್ರಹ್ಮೋಪದೇಶವಾಯಿತೆಂದು ಬ್ರಹ್ಮದೊಡನೆಯೇ ಧಿಕ್ಕರಿಸಬೇಡ. ಬ್ರಹ್ಮನ ಉಪದೇಶ ಆರಂಭದಲ್ಲಿ ಒಂದೇನೋ ಕ್ಯೂರಿಯಾಸಿಟಿ ಇತ್ತು, ಏನೋ ಹೇಳಕತ್ತಾರ, ಏನೋ ಕೇಳಕತ್ತಾರ ಅಂತ ಹೇಳಿ ಒಳಗ ಕ್ಯೂರಿಯಾಸಿಟಿಲಿಂದ ಬಂದು ಕೂತು ಎಲ್ಲ ತಿಳ್ಕೊಳ್ಳೋ ತನಕ ಬ್ರಹ್ಮವಿದ್ದೆ, ತಿಳ್ಕೊಳ್ಳಿಕೆ ಆದ ಮೇಲೆ ಕೋತಿ ವಿದ್ಯೆ ಅಂತ ಏನ್ ಬೇಕಾದ್ರೆ ಮಾಡೋದು.
ಹಂಗ ಇಲ್ಲೇನದಂದ್ರೆ ಉಪದೇಶ ಮಾಡಿದಂತ ಗುರು ಏನದನ ಆ ಗುರುವಿನ ಜೊತೆಗೆ ಧಿಕ್ಕಾರ ಮಾಡ್ಲಕ್ ಹೋಗಬೇಡ ಯಾವ ಕಾರಣಕ್ಕೂ. ಬ್ರಹ್ಮೋಪದೇಶವಾಯಿತೆಂದು ಬ್ರಹ್ಮದೊಡನೆಯೇ ಧಿಕ್ಕರಿಸಬೇಡ. ಯಾವ ಗುರುವಿನಿಂದ ನಿನಗೆ ಉಪದೇಶ ಸಿಕ್ಕದ ಆ ಗುರುವಿಗೆ ನೀನೇನಾಗಿರ್ಬೇಕು? ಚಿರಋಣಿ ಅಂತಂದ್ರೆ ಶಾಶ್ವತವಾದ ಒಂದು ಧನ್ಯತಾ ಭಾವದಿಂದ ಇರಬೇಕು. ಆ ಗುರುವಿನ ಜೊತೆಗೆ ಆ ಶಾಸ್ತ್ರದ ಜೊತೆಗೆ ನೀನು ತಿರಸ್ಕಾರ ಮಾಡಬೇಡ, ಅದನ್ನ ಕಡೆಗಣಿಸಬೇಡ, ಅದನ್ನ ಧಿಕ್ಕರಿಸಬೇಡ. ಈಗ ನಾ ವಿಚಾರ ಸಾಗರವನ್ನ ಧಿಕ್ಕರಿಸ್ತೀನಿ. ಅದಕ್ಕೆ ಧಿಕ್ಕರಿಸ್ತೀನಿ? ನೀವು ಸ್ವತಂತ್ರವಾಗಿ ವಿಚಾರ ಮಾಡುವಂತವ್ರಾಗ್ರಿ ಅನ್ನೋದ್ರ ಸಲ ವಿಚಾರ ಸಾಗರನೇ ಹಿಡ್ಕೊಂಡು ಅಕ್ಷರ ಅದರಲ್ಲಿ ಓದ್ಕೊತ್ ಕೂತ್ರಿ, ನಿಮ್ಗೆ ಯಾವಾಗ ಸ್ವತಂತ್ರ ಜ್ಞಾನ ಬರ್ತದೆ? ಅದ್ರ ಸಲುವಾಗಿ ನಾನೇನ್ ಮಾಡ್ತೀನಿ? ವಿಚಾರ ಸಾಗರವನ್ನೇ ಗಟ್ಟಿಯಾಗಿ ಹಿಡ್ಕೊಂಡು, ನಿಶ್ಚಲ ದಾಸನ್ನ ಗಟ್ಟಿಯಾಗಿ ಹಿಡ್ಕೊಂಡು, ಅದು ಧಿಕ್ಕಾರ ಅಲ್ಲದು. ನಿಮ್ಮ ಸ್ವತಂತ್ರವಾದಂತ ನಿಮ್ಮದೇ ನಿಲುವು ಉಂಟಾಗ್ಲಿ ಅಂತೇಳಿ ಕಾಳಜಿ ಮಾಡ ಹೇಳ ಮಾತದು. ಧಿಕ್ಕಾರ ಅಂತಂದ್ರ ಅದ್ರಾಗ ಏನದು ಬಿಡ್ರಿ, ತೆಗಿರಿ, ಯಾರು ವಿಚಾರ ಸಾಗರ ಯಾಕೆ ಹಿಡ್ಕೊಂಡು ಕೂತೀರಿ? ಹಂಗಲ್ಲವು. ಅದನ್ನೇ ಹಿಡ್ಕೊಂಡು ಕುಂದಿರ್ಬೇಡ್ರಿ. ಅದಕ್ಕಿಂತ ದೊಡ್ಡವ್ರು ನೀವು. ನಿಮ್ಮದು ಚೇತನ ದೊಡ್ಡದ, ಶಾಸ್ತ್ರ ದೊಡ್ಡದ್ರಿ? ಗುರು 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 ಮತ್ತು ಗುರು ಮತ್ತು ಶಾಸ್ತ್ರ ಇವು ದೊಡ್ಡವ, ನಿಮ್ಮ ಚೇತನ ದೊಡ್ಡದು ಹೇಳ. ಗುರು ಮತ್ತು ಶಾಸ್ತ್ರ ವ್ಯಾವಹಾರಿಕವಾಗಿ ಸತ್ಯ, ಪಾರಮಾರ್ಥಿಕವಾಗಿ ಅವು ಮಿಥ್ಯೆನೇ ಅದಾವ. ಪಾರಮಾರ್ಥಿಕವಾಗಿ ನಿಮ್ಮ ಚೇತನ ಒಂದೇ ಸತ್ಯ, ಹೌದಾ ಇಲ್ಲ? ನಿಮ್ಮ ಚೇತನಕ್ಕೆ ಸಮಾನವಾಗಿ ಯಾವ ಗುರುನೂ ಇಲ್ಲ, ಯಾವ ಶಾಸ್ತ್ರನೂ ಇಲ್ಲ. ಗುರು ಮತ್ತು ಶಾಸ್ತ್ರಗಳು ಏನ್ ಮಾಡ್ತಾವ? ನಿಮ್ಮ ಚೇತನವನ್ನ ಗುರುತಿಸ್ಲಿಕ್ಕೆ ಮಾರ್ಗದರ್ಶನ ಮಾಡ್ತಾವ. ನಿಮ್ಮ ಚೇತನನೇ ದೊಡ್ಡದು, ನಿಮ್ಮ ಚೇತನನೇ ಸತ್ಯ. ಇಲ್ಲಿ ಏನಪ್ಪಾ ಅಂತಂದ್ರೆ, ಬ್ರಹ್ಮೋಪದೇಶವಾಯಿತೆಂದು ಬ್ರಹ್ಮದೊಡನೆಯೇ ಧಿಕ್ಕರಿಸಬೇಡ. ಮತ್ತೇನಾಯ್ತು? ಕಾಲಜ್ಞಾನವಾಯಿತೆಂದು ಕರ್ಮವ ಅಳಿಯಬೇಡ. ಒಬ್ಬೊಬ್ರಿಗೆ ತ್ರಿಕಾಲ ಜ್ಞಾನಿಗಳಂತ ಹಿಂದ ಮುಂದ ಏನೇನಾಗ್ತದ ಎಲ್ಲ ಗೊತ್ತಾಗ್ಬಿಡ್ತವ. ನಮಗ್ ಗೊತ್ತಿಲ್ಲ ಅಂತೇಳಿ ಕರ್ಮಕ್ಕೆ ಬೇಯಂಗಿಲ್ಲ. ಏನಕ್ಕಾಗಲ್ಲಕ್ ನಡಿ ಅಂತೇಳಿ ಬಂದದ್ದು ಬೋಗಸ್ಕೋತ್ ಮುಂಜಾನೆ ಹಿಡಿದು ಸಂಜಿತನ ಹಂಗೇ ದಾಡ್ತಿರ್ತೀವಿ. ಒಬ್ಬೊಬ್ರಿಗೆ ಕಾಲಜ್ಞಾನ ಆಗಿ ಮುಂಜಾನೆ ಎದ್ದು ಕೂಡಲೇ ಇವತ್ತು ಸಂಜಿತನ ನನಗೇನಾಗ್ತದ ಅಂತೇಳಿ ಗೊತ್ತಾದ್ಮೇಲೆ ಏನ್ ಕರ್ಮಪ್ಪ ಇದು ಅಂತೇಳಿ ಕರ್ಮಕ್ಕೆ ಬೈಬೇಡ. ಅದು ಬಿಡಂಗಿಲ್ಲ, ನಿನ್ನ ಅನುಭವಿಸ್ಬೇಕೇ ಅದು ನೀನು. ಕರ್ಮಕ್ಕೆ ಏನ್ ಮಾಡಬೇಡ? ಹಳಿಯಬೇಡ. ಕಾಲಜ್ಞಾನ ಆಗ್ಯದಂತೇಳಿ ಕರ್ಮಕ್ಕೆ ಹಳಿಯಬೇಡ. ಶಿವಜ್ಞಾನ ದೀಪ್ತಿ ತಲೆದೋರಿತೆಂದು ಶಿವಶರಣರೊಡನೆ ಧಿಕ್ಕರಿಸಬೇಡ. ಎತ್ತ ನೋಡಿದಡತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಪು ನೀನೇ ದೇವ. ಎಲ್ಲಾ ಕಡೆ ಬಸವಾದಿ ಶರಣರು ನಮಗೆ ಜಗದಾಗಲ್ಲ ಮುಗಿಲಾಗಲ್ಲ ಪರಮಾತ್ಮನನ್ನ ತೋರ್ಸ್ಯಾರ ಅಂದ್ಮೇಲೆ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ನಮ್ಮದು ಮಾತೃಭಾಷೆ ಒಳಗ ಅವರು ಅತ್ಯಂತ ತಾಯಿ ಭಾಷೆಯಲ್ಲಿ ನಮಗೆ ತಿಳಿಸಿ ಹೇಳಿ ನಮಗ ಆಧ್ಯಾತ್ಮದ ಸಾಧನೆ ಒಳಗೆ ನಡೆಸಿದ ಮೇಲೆ ಆ ಬಸವಾದಿ ಶರಣರಿಗೆ ಧಿಕ್ಕರಿಸಬೇಡ. ಅವರಷ್ಟು ಕ್ಲೋಸ್ ಆಗಿ ಯಾರು ಹೇಳ್ಯಾರ ನಮಗ? ಬಸವಾದಿ ಶರಣರಕ್ಕಿಂತ ಕ್ಲೋಸ್ ಆಗಿ ನಮಗ ಒಳ್ಳೆ ಸಣ್ಣ 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 ವಚನಗಳಲ್ಲಿ ನಮಗ ಆತ್ಮಜ್ಞಾನ ಯಾರು ಹೇಳಕ್ ಸಾಧ್ಯ ಅದ? ಅವ್ರಲಿಂತ ಎಲ್ಲ ಕಲ್ತು ಮತ್ತ ಅವರಿಗೆ ಅವ್ರೇನ್ ಇವ್ರೇನ್ ತೆಗಿ ಆ ಕಡೆ ಅಂತೇಳಿ ಅನ್ಲಕ್ ಹೋಗ್ಬೇಡ. ಈ ತ್ರಿವಿಧ ಉತ್ಪತ್ತಿ ಸಲ್ಲದು. ಇಂಥ ಕೆಟ್ಟ ಬುದ್ಧಿ ಇದು ಸಲ್ಲಂಗಿಲ್ಲ, ಇದು ಒಳ್ಳೆಯದಲ್ಲ. ಈ ರೀತಿ ಮಾಡೋರಿಗೆ ಏನಂತೀರಿ ನಿಮ್ಮ ಭಾಷೆದೊಳಗ? ನಿಮ್ಮ ಭಾಷೆ ಒಳಗೆ ಏನಂತೀರಪ್ಪ? ಈ ರೀತಿ ಮಾಡಿದವರಿಗೆ ಯಾರು ಉಪದೇಶ ಕೊಡ್ತಾರ ಆ ಗುರುವಿಗೆ ಧಿಕ್ಕಾರ ಮಾಡೋದು. ಯಾವುದೋ ಕಾಲಜ್ಞಾನ ಏನೋ ಒಂದು ಸಿದ್ಧಿ ಆದ್ಮೇಲೆ ಅಲ್ಲಿ ಬರುವ ಅಡೆತಡೆಗಳನ್ನ ದಿಕ್ಕಿ ಮಾಡೋದು. ಈ ಕರ್ಮ ಅಳಿಬೇಡ. ಜೀವನದಾಗ ಏನ್ ಭೋಗಿಸ್ಬೇಕಂತ ಬಂದದ ಅದನ್ನು ಸಂತೋಷವಾಗಿ ಭೋಗಿಸು. ವೇದ ಧರ್ಮ ನನಗೆ ಕುಷ್ಠರೋಗ ಆಗ್ತದಂದ್ರೂ ಸಹಿತ ಅವನೆಷ್ಟು ಸಂತೋಷವಾಗಿ ಅದನ್ನು ಭೋಗಿಸಿ ಮುಂದೆ ಅವ ಗುರುವಾಗಿ ಬಂದ, ಸಾಂದೀಪನಿಯಾಗಿ. ಹೌದಲ್ರಿ?
ಹಂಗ ಇಲ್ಲೇನಪ್ಪ ಅಂತಂದ್ರೆ ಬಂದದ್ದು ಭೋಗಿಸು, ಸಂತೋಷವಾಗಿ ಭೋಗಿಸು, ಪರಮಾತ್ಮನ ಪ್ರಸಾದ ಅಂತೇಳಿ ಈಗ ಈ ರೀತಿ ಬಸವಾದಿ ಶರಣರಿಂದಲೇ ಎಲ್ಲ ಕಲ್ತು ಕಳಬೇಡ, ಕೊಲಬೇಡ, ವಿಷಯ ನುಡಿಯಲು ಬೇಡ, ತಂದೆ ನೀನು, ತಾಯಿ ನೀನು, ಎಲ್ಲ 108 ವಚನಗಳು ಇನ್ನ ನಮಗೆ ಬರಿಲಕ್ ಬರಲ್ಲ, ಓದ್ಲಕ್ ಬರಲ್ಲ ಟೈಮ್ನೊಳಗೆ ಎಷ್ಟೋ ವಚನಗಳು ಮನಿ ಒಳಗೆ ಪರಿಚಯ ಆಗ್ಯಾವ. ಅಂಥವ್ರು ಶರಣರಿಗೆ ಬೈಕೋತ್ ತಿರುಗಾಡಿದ್ರೆ ಹೆಂಗಾಗ್ತದ? ಗುರುಗಳಿಗೆ ಬೈಯೋದು, ಲಿಂಗಕ್ಕೆ ಬೈಯೋದು, ಜಂಗಮಕ್ಕೆ ಬೈಯೋದು, ವಿಭೂತಿ ಹಚ್ಕೊಂಡವ್ರಿಗೆ ಬೈಯೋದು, ರುದ್ರಾಕ್ಷಿ ಹಾಕೊಂಡವ್ರಿಗೆ ಬೈಯೋದು. ಶರಣವರಾಗಿ ವಿನಯದಿಂದ ಇದ್ದವ್ರಿಗೆ ಯಾಕೆ ಮೆತ್ತಗದಿ, ಬಾ ಬಿರುಸಾಗ್ಬೇಕಿ ಜಗತ್ತಿನೊಳಗ, ಹಿಂಗ್ ಸೀದಾ ಇದ್ರೆ ಏನು ಕೆಲಸ ಆಗಂಗಿಲ್ಲ ಅಂತೇಳಿ ಅವನಿಗೆ ಕೆಟ್ಟ ಗುಣ ಕಲಿಸೋದು. ಈ ರೀತಿ ಇರೋರಿಗೆಲ್ಲ ಏನನ್ಬೇಕು, ಯಾವ ಶಬ್ದ ಬಳಸ್ಬೇಕು ಅವರಿಗೆ? ಇಲ್ಲಿ ಚನ್ನಬಸವಣ್ಣವರು ವೇಷೆಯ ಮಕ್ಕಳು ಅಂತ ಬಳಸ್ಯಾರ ಶಬ್ದ. ವೇಷೆಯ ಮಕ್ಕಳಂದ್ರೇನು? ಈ ವೇಷೆಯ ಮಕ್ಕಳಿಗೆ ನಾನು ಏನೆಂಬೇನಯ್ಯ, ಕೂಡಲ ಚನ್ನ ಸಂಗಮ ದೇವ. ಏನಿದ್ರ ಅರ್ಥ ಅಂದ್ರ, ಇವು ಇರಬಾರ್ದು ನೋಡಪ್ಪ. ಮಹೇಶ ಸ್ಥಳಕ್ಕ ನೀ ಭಕ್ತ ಸ್ಥಳದಾಗ ಬಂದು ಏನೆಲ್ಲ ತಿಳ್ಕೊಂಡು ಮುಂದೆ ಮಹೇಶ ಸ್ಥಳದೊಳಗೆ ಹೋಗಿ ದೊಡ್ಡವಾಗಿನ ತಿಳಕೆ ಹಿಂದ ಏನು ಕಲಿಸ್ಯಾರ ಆ ಗುರುಲಿಂಗ ಜಂಗಮರಿಗೆ ನೀನು ಧಿಕ್ಕರಿಸಬೇಡ. ಅಕಟಕಟ ಶಿವನಿನಗೇನಿತು ಕರುಣೆ ಇಲ್ಲವಲ್ಲ, ಅಕಟಕಟ ಶಿವನಿನಗೇನಿತು ಕೃಪೆ ಇಲ್ಲವಲ್ಲ. ಏಕೆ ಪುಟ್ಟಿಸಿದೆ ಇಹಲೋಕ ದುಃಖಿಯ, ಏಕೆ ಪುಟ್ಟಿಸಿದೆ ಪರಲೋಕ ದೂರನ, ಎನಗಾಗಿ ಬೇರೆ ತರುಮರಾದಿಗಳು ಇದ್ದಿಲ್ಲವೇ. ಹಿಂಗ ನನಗೆ ಯಾಕೆ ಹುಟ್ಟಿಸಿದಪ್ಪ, ಇಲ್ಲಿ ಬೇರೆ ಯಾ ಗಿಡ ಮರಗಳಿಗೆ ಹುಟ್ಟಿಸ್ಲಕ್ ಬೇರೆ ಕೆಲ್ಸ ಇದ್ದಿಲ್ಲ, ನನಗೆ ಯಾಕೆ ಹುಟ್ಟಿಸಿದಿ? ಹರಿದಡಿ ಹೊದ್ದಲೀವೇನೆ ಈ ಸಂಸಾರವನ್ನು. ಈ ರೀತಿಯಾದಂತ ಶರೀರ ಹೊತ್ಕೊಂಡು 100 ವರ್ಷ ಈ ಶಿಕ್ಷೆ ಅನುಭವಿಸಬೇಕು ಅಂತ ಗೊತ್ತಿತ್ತಂದ್ರ ಈ ಶರೀರನ ಹೊತ್ಕೊತಿದ್ನೇನು? ನನಗೆ ಗೊತ್ತಿಲ್ಲದಕ್ಕ ಈ ಶರೀರ ಹೊತ್ಕೊಂಡು ಬಂದೀನಿ ಮಾರಾಯ, ಗೊತ್ತಾಗಿಲ್ಲ ನನಗ. ಒಬ್ಬ ಯಾವನ ಮರ್ತೀನಿ ಅಂತ ಅಂದಾಗ ಮರ್ತನನ್ನವನಿಗೂ ಬೈತಿರ್ತಾರ. ಅದ್ಯಾಕೆ ತಂದಿಲ್ಲ ಅಂತ ಬಜಾರ್ಲಿಂತ ಬಂದ ಮೇಲೆ ಕೇಳ್ತಾರ. ಏನ್ ಹೇಳ್ತಾನ? ಹೌದು ಅದೊಂದು ಮರ್ತೀನಿ ನೋಡು ಅಂತಾನ. ಮರ್ತವನಿಗೆ ಬೈಯೋದಿರ್ತದ. ಇನ್ನೊಂದ್ಸಾರಿ ವಾದಾಗಿ ತಗೊಂಬರ್ರಿ, ಅರ್ಜೆಂಟ್ ಇದ್ರೆ ಇನ್ನೊಂದ್ಸಾರಿ ಹೋಗಿ ತಗೊಂಬರ್ರಿ ಅಂತ ಹೇಳ್ಬೇಕು. ಮರ್ತವನಿಗೆ ಬೈಯದ. ಹಿಂಗ ಇಲ್ಲಿ ಹರಿದಡಿ ಒದ್ದಲೀವೇನೆ ಈ ಸಂಸಾರವನ್ನು ಅಂದ್ರೆ, ನೆನಪಿದ್ರೆ ನಾ ತರ್ತಿದ್ನೇನು, ನೆನಪಿದ್ರೆ ನಾ ಬಿಟ್ಟು ಬರ್ತಿದ್ನೇನು, ನೆನಪಿಲ್ಲದಕ್ಕೆ ಬಿಟ್ಟು ಬಂದಿನಂದ್ರೂ ಬೈದ್ರೆ ಏನ್ ಮಾಡ್ಬೇಕಪ್ಪ ಅಂತ. ಹಿಂಗ ಹರಿದಡಿ ಒದ್ದಲೀವೇನೆ ಈ ಸಂಸಾರವನ್ನು ಏನ್ ಮಾಡೀನಿ, ಹಿಂದಣ ಜನ್ಮದಲ್ಲಿ ಲಿಂಗವ ಮರೆದೆನಾಗಿ. ಯಾವ ಲಿಂಗ? ಹಿಂದಣ ಜನ್ಮದಲ್ಲಿ ಯಾವ ಲಿಂಗ ಮರ್ತೀನಿ? ಯಾವ ಲಿಂಗ ಮರ್ತೀನಿ? ಲಿಂಗ ಅಂದ್ರೆ ನಿಮ್ಮ ಒಳಗಿನ ಕೂಟಸ್ಥ ಆತ್ಮ. ಈಗ ಮುಂಜಾನೆ ಎದ್ದಿರಲ್ಲ, ಒಳಗೆ ಆತ್ಮ ಆದಂತೆ ಎದ್ದಿರಿ. ಎದ್ದಿನ ಅಂತಂದ್ರೆ ಅವನಿಗೊಂದು ಥ್ಯಾಂಕ್ಸ್ ಹೇಳೋದು ಬೇಡ ಆತ್ಮಕ್ಕ. ನೀ ಎಲ್ಲಿ ಎದ್ದಿನಪ್ಪ. ಇವತ್ತೇ 13ನೇ ತಾರೀಕು ಮಧ್ಯಾಹ್ನದಟ್ಟಿಗೆ ಬರ್ತಾವ ಫೋಟೋಗಳು. 13ನೇ ತಾರೀಕು ಅವ್ರು ಹೋಗ್ಯಾರ, ಇವ್ರು ಹೋಗ್ಯಾರ, ಬರ್ತಾವ. ಮಧ್ಯಾಹ್ನ ಇನ್ನೊಂದು ತಾಸು 2 ತಾಸಿಗೆ ಬರ್ತಾವ. ಅವ್ರಿಗೆ 13ನೇ ತಾರೀಕು ಇಲ್ಲೇ ಇಲ್ಲ, 12ನೇ ತಾರೀಕೆ ಲಾಸ್ಟ್. ನಮಗೆ 13ನೇ ತಾರೀಕು ಬಂದದಲ್ಲ, ಥ್ಯಾಂಕ್ ಯು ಕೂಟಸ್ಥ, ಥ್ಯಾಂಕ್ ಯು ಸಚ್ಚಿದಾನಂದ. ಸೀದಾ ಮುಂಜಾನೆ ಹೇಳೋಣ, ಬಾರಿಗೆ ಹಿಡ್ಕೊಂಡು ಕಸ ಬಳಿಲಕ್ಕೆ ಹೋಗೋದು, ಯಾರು ಬೇಕಾವ್ರ ಸಂಗಟ್ ಮಾತಾಡ್ಕೊತ್ ಕುಂದ್ರೋದು, ಏನ್ ಬೇಕಾದ್ರೆ ಹುಚ್ಚುಚ್ಚು ಮಾಡ್ಕೊತಿರೋದು. ಎದ್ದು ಕೂಡಲೇ ಫಸ್ಟ್ ಪರಮಾತ್ಮನಿಗೆ ಥ್ಯಾಂಕ್ಸ್ ಹೇಳ್ಬೇಕ ಬೇಡ? ಮಾತಾಡ್ಲಿಕ್ಕೆ ಶಕ್ತಿ ಯಾರ್ಲಿಂತ ಬಂತು? ಒಂದು ಗುಡ್ಡಕ್ಕೆ ನೀರು ಕುಡಿಲಿಕ್ಕೆ ಯಾರಿಗೆ ಶಕ್ತಿ ಬಂತು? ಮುಂಜಾನೆ ಎದ್ದು ಕೂಡಲೇ ಮಲಮೂತ್ರ ವಿಸರ್ಜನೆ ಮಾಡ್ಬೇಕಾದ್ರೆ ಯಾರ್ಲಿಂದ ಶಕ್ತಿ ಬಂತು? ಯಾರು ಅದರತ್ ಮಾಡಿರಿ? ಸತ್ ಹೆಣಗಳು ಮಲಮೂತ್ರ ವಿಸರ್ಜನೆ ಮಾಡ್ತವೆ. ಏನೆಲ್ಲ ನಡೆದದ, ರಕ್ತ ಪರಿಚಲನೆ, ಏನೆಲ್ಲ ಜಗತ್ತಿನಾಗೂ ಲೀಲೆಗಳು ನಡೆದವು. ಆ ಚೇತನಕ್ಕೆ ಒಂದು ಧನ್ಯವಾದ. ಸುಪ್ರಭಾತ ಸಮಯದಲ್ಲಿ ಅಸ್ಥಿಯಲ್ಲಿ ಲಿಂಗವ ನೆನೆದರೆ ತಪ್ಪೋ ಅಪಮೃತ್ಯು ಕಾಲ ಕರ್ಮಂಗಳಯ್ಯ. ದೇವ ಪೂಜೆಯ ಮಾಟ ದುರಿತ ಬಂಧನ ದೋಟ ಶಂಭು ನಿನ್ನಯ ನೋಟ ಹೆರಹಿಂಗದ ಕಣ್ಬೇಟ
ಸದಾ ಸನ್ನಿಹಿತವಾಗಿ ಶರಣೆಂಬುವುದು ನಂಬುವುದು ಜಂಗಮಾರ್ಚನೆಯ ಮಾಟ ಕೂಡಲ ಸಂಗನ ಕೂಟ. ಮುಂಜಾನೆ ಎದ್ದು ಕೂಡಲೇ ಫಾಸ್ಟ್ ಪರಮಾತ್ಮಗೆ ಥ್ಯಾಂಕ್ ಯು ಅನ್ಬೇಕು. ಆ ಪರಮಾತ್ಮಗೆ ಥ್ಯಾಂಕ್ ಯು ಅನ್ನೋದು ಬಿಟ್ಟು ಅನಾತ್ಮ ಸಂಸಾರ ಕೆಲಸದಾಗೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀವಲ್ಲ, ಲಿಂಗವ ಮರೆದನಾಗಿ ಒಂದು ಸಲನು ದೇವರಿಗೆ ನೆನೆಸ್ಲಿಲ್ಲ. ಮತ್ತೆ ಇಟೆಲ್ಲ ಮುಂಜಾನೆ ಎದ್ದು ದೇಶಾವರಿ ಎಲ್ಲೆಲ್ಲೋ ಹೋಗಿ ತಿರುಗಿ ಹೋಗಿ ಗಾಡಿ ತಗೊಂಡು ಕಾರ್ ತಗೊಂಡು ಎಲ್ಲ ಎಲ್ಲೆಲ್ಲೋ ತಿರುಗಿ ಏನೋ ಲೀಲೆಗಳು ಮಾಡಿ ಹೊಳ್ಳಿ ಹಾಸಿಗೆ ಬಂದು ನಿದ್ದೆ ಮಾಡೋ ಸಮಯದಲ್ಲಿ ಒಂದು ಸಾರಿ ಪರಮಾತ್ಮ ನನಗ ಸುರಕ್ಷಿತವಾಗಿ ಈ ಹಾಸಿಗೆ ಬರೋ ತನಕ ನನಗೆ ಕಾಪಾಡಿದಲ್ಲಪ್ಪ, ಒಂದು ಥ್ಯಾಂಕ್ ಯು. ಬೇಕಾ ಬೇಡ? ಮುಂಜಾನೆ ಎದ್ದು ಈಗ ಹೊರಗೆ ಹೋದವ್ರೆಲ್ಲರೂ ಮನೆಗೆ ಬರ್ತೀವತ್ತು ಏನ್ ಗ್ಯಾರಂಟಿ ಅದ? ಹೋದವ್ರೆಲ್ಲ ಆ ಕಡೆ ಹೋಗಿರ್ತಾರ ಇಲ್ಲ, ಮತ್ತೆ ಹೋಗಿ ಹುಡುಕಾಡ್ಕೊಂಡು ತೊಗೊಂಬರ್ಬೇಕು ಅವ್ರಿಗೆ ಎಲ್ಲದರಂತ, ಯಾವ ದವಾಖಾನೆಗೆ ಹಾಕ್ಯಾರ ಎಲ್ಲದರಂತ. ಸಂಜೆಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕ ಬೇಡ? ಹೇಳ್ಬೇಕು ಬೇಡ್ರಿ ಥ್ಯಾಂಕ್ ಯು ಅಂತ. ಲಿಂಗವ ಮರೆದನಾಗಿ ಅನ್ನ ಶಬ್ದಕ್ಕೆ ತಗೊಳಕತ್ತೇನಿದು ಕೈಯ. ಮತ್ತೇನಾಯ್ತು? ಆ ಲಿಂಗವನ್ನ ನಿಮಗೆ ತೋರಿಸಿಕೊಟ್ಟಂತ ಅವರು ತಮ್ಮ ಸ್ಥಾನದಾಗೆ ಇದ್ದಾರೆ, ಗುರುಗಳಾಗಿರ್ತಾರ. ನಿಮ್ಮ ಮನೆಗೆ ಬಂದು ನಿಮಗೆ ತೋರಿಸಿ ಕೊಟ್ಟಿದ್ರೆ, ಲಿಂಗಧಾರಣೆ ಮಾಡಿ ನಿಮಗೆ ದೀಕ್ಷೆ ಕೊಟ್ಟಿದ್ರೆ, ಅಥವಾ ನೀವು ಯಾವಾಗಾರ ಮಠಕ್ಕೆ ಹೋಗಿದ್ರೆ ಅಂದ್ರೆ ಗುರು ಶಿಷ್ಯರಾಗಿರ್ತೀರಿ. ನಿಮ್ಮ ಮನೆಯೊಳಗೆ ಕರೆಸಿಕೊಂಡು ನೀವು ಆ ತತ್ವಜ್ಞಾನ ಕೇಳಿ ಲಿಂಗಧಾರಣೆ ಲಿಂಗ ದೀಕ್ಷೆ ತಗೊಂಡಿದ್ರಿ ಅಂದ್ರೆ ಭಕ್ತ ಜಂಗಮರಾಗಿರ್ತೀರಿ. ಆ ಜಂಗಮರಿಗೆ, ಆ ಗುರುಗಳಿಗೆ, ಆ ಲಿಂಗಕ್ಕ ಏನ್ ಮಾಡಿರಿ? ಹಿಂದಿನ ಜನ್ಮದಾಗ ಅವ್ರಿಗೆ ಗೌರವಿಸಿಲ್ಲ, ಅವ್ರಿಗೆ ತೋರಿಸಿದ ದಾರಿ ಒಳಗೆ ನಡೆದಿಲ್ಲ. ಅದ್ರ ಸಲುವಾಗಿ ಇದು 85-90 kg ಹೆಣ ಹೊತ್ಕೊಂಡು ತಿರುಗಾಡೋದಕ್ಕೆ ಪನಿಷ್ಮೆಂಟ್ ಕೊಟ್ಟಾನ ಪರಮಾತ್ಮ. ಈ ಶರೀರ ತಗೊಂಡು ಬಂದಿದ್ದೇನು ದೊಡ್ಡ ಘನಕಾರ್ಯ ಅಲ್ಲ. ಒಂದೇನಾರು ಹೊತ್ಕೊಂಡು ಅಡ್ಡಾಡಂತಂದ್ರೆ ಹೆಂಗಿರ್ತು? ಅದಕ್ಕೆ ಏನಾಯ್ತು ಈಗ? ಹಿಂದಣ ಜನ್ಮದಲ್ಲಿ ಲಿಂಗವ ಮರೆದೆನಾಗಿ, ಹಿಂದಣ ಜನ್ಮದಲ್ಲಿ ಗುರು ಜಂಗಮರ ಜರಿದೆನಾಗಿ. ಒಳ್ಳೆ ಅವ್ರಿಗೆ ಬೈದಿನಿ. ಅವ್ರಿಗೆ ಬೈದದಕ್ಕೆ ಏನಾಯ್ತು? ವೇಷಿಯ ಮಕ್ಕಳಿಗೆ ನಾನೇನೆಂಬೇನಯ್ಯ, ಇಂಥವ್ರಿಗೆ ನಾ ಏನ್ ಹೇಳ್ಬೇಕು ಇವ್ರಿಗೆ ಏನ್ ಹೇಳ್ಬೇಕು, ಇಂಥವ್ರಿಗೆಲ್ಲ ಏನ್ ಹೇಳ್ಬೇಕಂತ. ಈಗ ವೇಷಿಯ ಮಕ್ಕಳು ಅಂತೇಳಿ ಬಳಸ್ಯಾರಲ್ಲ, ಮತ್ತೆ ಎಲ್ಲ ಶರಣರು ಬಳಸ್ಯಾರ, ಎಲ್ಲ ಶರಣರು ಈ ಶಬ್ದಗಳು ಬಳಸ್ಯಾರ ಇಲ್ಲ? ಬಳಸ್ಯಾರಿಲ್ರಿ? ಎದಕ್ ಬಳಸ್ಯಾರ ಅವರು? ಒಳ್ಳೆ ಮಾತನಾಗ ಹೇಳಿದ್ರೆ ತಿಳಿಯಂಗಿಲ್ಲ ಅಂತ ಹೇಳಿ, ಒಳ್ಳೆ ಮಾತನಾಗ ಹೇಳಿದ್ರೆ ತಿಳಿಯಂಗಿಲ್ಲ ಅಂತೇಳಿ ಸ್ವಲ್ಪ ಹತ್ತಿರ ಮನಸ್ಸಿಗೆ ಅಂತೇಳಿ ಹೇಳ್ಯಾರ. ಅವ್ರೇನ್ ದ್ವೇಷ ನಿಂತ ಹೇಳ್ಯಾರೇನು? ಅವ್ರೇನು ದ್ವೇಷಲಿಂತ ಹೇಳ್ಯಾರೇನ್ರಿ? ಕಾಳಜಿಲಿಂತ ಹೇಳ್ಯಾರ? ಹಿಂಗೆ ಹೇಳಿದ್ರೆ ಇವ್ರ ಮನಸ್ಸಿಗೆ ಹತ್ತಲಿ ಅಂತೇಳಿ ಹೇಳ್ಯಾರ. ಹಿಂಗೆ ಹೇಳಿದ್ರೆ ಸ್ವಲ್ಪ ಮನಸ್ಸಿಗೆ ಹತ್ತಲಿ ಅಂತ. ಅದಕ್ಕ ಆ ರೀತಿ ಶಬ್ದಗಳು ಬಳಸ್ಯಾರ. ಇದು ಅವಾಚ್ಯ ಶಬ್ದಗಳದವ ಅಂತ ಅಂದ ಮೇಲೆ, ಈ ರೀತಿ ಶಬ್ದಗಳನ್ನ ಇವರು ಬಳಸಿದ ಮೇಲೆ ಏನಾಯ್ತು? ಇವು ಓದೋದಕ್ಕೆ ಯೋಗ್ಯ ಅಲ್ಲಲ್ಲ. ಇವು ಅವಾಚ್ಯ ಶಬ್ದ ಬಳಸಿದ ವಚನಗಳದವಲ್ಲ ಇವು. ಬಸವಾದಿ ಶರಣರದು ಇವಕ್ಕೂ ನಿರ್ಬಂಧ ಹಾಕಿಬಿಡ್ಬೇಕು. ನಮ್ಮ ರಾಜ್ಯದಾಗ ಈ ವಚನಗಳೇ ಓದೋದು ಬೇಡ. ಇವರು ವೇಷಿಯ ಮಕ್ಕಳು ಅಂತವೆಲ್ಲ ಶಬ್ದಗಳು ಬಳಸ್ಯಾರ ಅಂತಂದ್ಮೇಲೆ ಇವಕ್ಕೂ ನಿರ್ಬಂಧ ಹಾಕ್ಬೇಕು. ಏನ್ರಿ? ಅದೇ ಮತ್ತ ಈಗ ಎಲ್ಲ ಕಡೆ ಅದು ಬಸವಣ್ಣವ್ರ ವಚನಗಳು ಎಷ್ಟು ಬೇಕು. ವಚನ ಸಾಹಿತ್ಯದೊಳಗ ಎಲ್ಲರೂ ಹೆಣ್ಣು ಮಕ್ಕಳು ಸಹಿತ ಬಳಸ್ಯಾರ ಶಬ್ದಗಳು.
ಬತ್ತಲೆ ಇದ್ದವರೆಲ್ಲ ಕತ್ತೆಯ ಮಕ್ಕಳು, ಅಂತ ಮಕ್ಕಳು ಇಂಥ ಮಕ್ಕಳು ಎಲ್ಲ ಬೆಳೆಸ್ತಾರೆ, ಹೆಣ್ಮಕ್ಳು ಬೈದಾರ. ಹಿಂಗಾಗಿ ಈ ತರ ಬಳಸಿದ ಮೇಲೆ ಇವು ಕೆಟ್ಟ ಅಸಹ್ಯ ಅನ್ನಿಸ್ತಾವಂದ್ರೆ ಈ ವಚನ ಸಾಹಿತ್ಯಕ್ಕೂ ನಿರ್ಬಂಧ ಹಾಕಬೇಕು. ಆ ವೈಯಕ್ತಿಕ ದ್ವೇಷದಿಂದ ಕನ್ನೇರಿ ಸ್ವಾಮಿಗೆ ಸುಮ್ನೆ ಈಗೇನಾಯ್ತು, ಆ ಗುರುಗಳಿಗೆ ತೊಂದರೆ ಕೊಟ್ಟದಕ್ಕೆ ಮತ್ತಷ್ಟು ಅರ್ಥ ಆಯ್ತಾ ಇಲ್ಲ, ಪುನರ್ಜನ್ಮ ಕರ್ಮ ಕಟ್ಕೊಂಡ್ರೇ ಇಲ್ಲ, ಎಲ್ಲರೂ ನೋಡ್ಕೊತಿರ್ಬೇಕು ನಾವು. ಅದಕ್ಕೆ ಕಾರಣರಾದವರು ಅದ್ರ ಕರ್ಮ ಕಟ್ಕೊಂಡು ಮತ್ತೆ ಏನೇನು ಅನುಭವಿಸ್ಬೇಕು ಆಯ್ತಾ ಇಲ್ಲ. ಯಾರ್ಯಾರು ಏನೇನು ಮಾಡ್ತಾರೆ ಅದ್ ಅನುಭವಿಸ್ತಿರ್ತಾರೆ, ನಮ್ದೇನದ ಅದರೊಳಗ. ಆದ್ರೆ ನಿಮ್ಗೆ ಮಾತು ಹೇಳ್ತೀನಿ ನಾನು, ಅವರು ಲೋಕೋದ್ಧಾರದ ಎಂತ ಕೆಲಸಗಳು ಮಾಡ್ಲಕತ್ತಾರ, ಎಂತ ವ್ಯವಸ್ಥೆಗಳದಾವ ಅಲ್ಲಿ. ಒಂದು ಸಾರಿ ನಮ್ಮ ಸತ್ಸಂಗ ಅಲ್ಲಿ ಕನ್ನೇರಿ ಮಠದಾಗೆ ಇಡಬೇಕು, ಎಲ್ಲ ನೋಡಿ ಬರ್ರಿ ಒಂದ್ ಸಾರಿ ಹೆಂಗದ ಅವ್ರದೆಲ್ಲ. ಕೇಳಿದ್ರೆ ಅದ್ಭುತ, ಯಾವ ಮಠದಾಗೂ ಇಲ್ಲ ಅವ್ರು ಮಾಡಿದಂತ ಅದ್ಭುತವಾದ ಸಾಧನೆಗಳು. ಅಂಥವ್ರಿಗೆ ಇವ್ರು ತೊಂದರೆ ಕೊಡ್ಲಕತ್ತಾರ ಅಂತ ಅಂದಮೇಲೆ ಯಾವ ನಾಲಿಯ ಹುಳಗಳಾಗಿ ಹುಟ್ಟುತ್ತಾರ ಗೊತ್ತಿಲ್ಲ ಅವ್ರು ಮುಂದಿನ ಜನ್ಮದಾಗ. ಇವ್ರು ಗಂಧ ನಾಲಿ का कीड़ा बन के पैदा होने वाले ये सब करते रहे ಅಷ್ಟೇ. ಈ ಜನ್ಮದಾಗ ಏನೋ ತಮಗೆ ಅಧಿಕಾರ ಅದ ಹುಚ್ಚುಚ್ಚು ಮಾಡ್ಲಕತ್ತಾರ, ಮುಂದವ್ರು ಎಂತ ಕೆಟ್ಟ ಹೀನ ಸ್ಥಿತಿ ಒಳಗೆ ಹೋಗೋರು ಅದಾರ. ಇರ್ಲಿ, ಏನ್ ಮಾಡ್ತಾರ ಮಾಡ್ಲಿ, ಅವ್ರು ಮಾಡಿದ್ದು ಅವ್ರು ಕಟ್ಕೊತಿರ್ತಾರ. ಗೊತ್ತಾಯ್ತ್ರ? ಈಗ ಹೊಳ್ಳಿ ಯಾರು ನಿಮಗ ಬಾಳುವುದಕ್ಕ, ಬೆಳೆಯುವುದಕ್ಕ, ನಿಮಗೆ ಮೋಕ್ಷ ಸಾಧನೆಗೆ ಯಾರು ನಿಮಗೆ ಆಸರೆ ಆಗ್ಯಾರ, ನಿಮ್ಗೆ ಯಾರು ಒಳ್ಳೇದು ಮಾಡ್ಯಾರ, ಅವ್ರಿಗೆ ಎಂದೂ ನೀವು ಒಳ್ಳೆ ಧಿಕ್ಕರಿಸಬೇಡ್ರಿ. ಗುರುಗಳು ಪೂಜೆ ಮಾಡ್ಕೊಳ್ಳೋ ಟೈಮ್ನೊಳಗ ಒಂದು ಇಲಿ ಒಳಗ ಹೊರಗ ಓಡಾಡ್ಕೋತ ಏನ್ ಮಾಡ್ಬಿಡ್ತು, ಗುರುಗಳ ಮೈ ಮೇಲೆ ಹಾಯಿಸಿ ಕೈ ಮೇಲಿಂದ ಹಾಯಿಸಿ ಲಿಂಗ ಪೂಜಾ ಕೂತತ್ನಾಗ ಲಿಂಗನೇ ತೆಳಗೆ ದಪ್ಪದ್ ಬಿದ್ಬಿಡ್ತು. ಒಂದು ಇಲಿ ಬಂದು ಲಿಂಗ ನಿಮ್ ಕೈಯಿಂದ ತೆಳಗೆ ಕೆಡವಿ ಬಿಡ್ತು ಅಂತ ಅಂದಾಗ ಅವರು ಧ್ಯಾನಕ್ಕೆ ಕೂತಾರ, ಅದೇನಾಗ್ಬಿಡ್ತು, ಲಿಂಗ ಕೈಯನ್ನು ಕೆಳಗೆ ಬಿತ್ತು. ಅವಾಗ ಏನ್ ಮಾಡ್ಬೇಕು, ನೀವು ಹಂಗ್ ಮಾಡಿದಾಗ ಏನ್ ಮಾಡ್ಬೇಕು? ಸಿಟ್ಟಿಗೆ ಬಂದ ಇಲಿ ಹಿಡಿರಲ್ಲ ಹೊಡ್ರಿ ಅನ್ಬೇಕಾ? ಅದ್ ಹೆಂಗ್ ಹಂಗ್ ಮಾಡ್ಲಕತ್ತದ ಅಂತ ಹೇಳಿ ನೀವು ಲಿಂಗ ಪೂಜಾ ಕೂತಾಗ ಯಾರು ಬಂದು ಡಿಸ್ಟರ್ಬ್ ಮಾಡಿದ್ರೆ ನೀವು ಸಿಟ್ಟಿಗೆ ಬಂದು ಅವರಿಗೆ ಲಿಂಗ ದೊಡ್ದೋ, ಅಲ್ಲಿ ಜೀವಂತ ಮನುಷ್ಯ ದೊಡ್ದೋ, ಜೀವ ದೊಡ್ದೋ, ನಿಮ್ ಲಿಂಗ ದೊಡ್ಡದ್ರಿ, ಜಂಗಮ ಚೈತನ್ಯ ದೊಡ್ಡದಿಲ್ಲ. ಈಗ ಇಲಿ ಒಳಗಿರುವಂತ ಚೇತನ ಜಂಗಮ ಏನದಲ್ಲ, ಆ ಜಂಗಮ ನಿಮ್ ಕೈಯಾಗಿರೋ ಲಿಂಗದಕ್ಕಿಂತ ದೊಡ್ಡದು, ಆ ಲಿಂಗದ ಇಲಿ ಒಳಗಿರುವ ಬ್ರಹ್ಮಚೇತನ ದೊಡ್ಡದು. ಚೇತನ ದೊಡ್ಡದು. ಇಲಿ ಅದು ಬಂದದ ಒಂದು ಇರುವಿನೇ ನಮಗೆ ಕಚ್ಚದ, ಇಲಿನೇ ಕಚ್ಚದ, ಏನೋ ಆಗ್ಯದ ನಮಗೆ ಡಿಸ್ಟರ್ಬೆನ್ಸ್ ಅಂತಂದ್ರೆ ನಾವು ಮೊದಲು ಮಹತ್ವ ಎದಕ್ಕೆ ಕೊಡ್ಬೇಕು? ಲಿಂಗ ಜಂಗಮ ಯೋರ್ ಮಧ್ಯೆ ಜಂಗಮ ವಸ್ತು ವಿಶಿಷ್ಟತೆ ಯಾವುದು ಜೀವಂತದ ಅದಕ್ಕೆ ಮೊದಲು ಇಂಪಾರ್ಟೆನ್ಸ್ ಕೊಡ್ರಿ. ಲಿಂಗಾರ್ಚನಂ ನ ಕರ್ತವ್ಯಂ, ಜಂಗಮಾರ್ಚನಂ ಕರ್ತವ್ಯಂ. ಲಿಂಗಾರ್ಚನೆ ಯಾವಾಗಂತಂದ್ರ ಅಲ್ಲಿ ಜಂಗಮರಿಲ್ಲ, ಗುರುಗಳಿಲ್ಲ ಅಂದೊತ್ನಾಗ ಆ ತತ್ವಜ್ಞಾನ ಮನನ ಮಾಡುವುದಕ್ಕ ನೀವು ಶಾಸ್ತ್ರನೋ ಲಿಂಗನೋ ಏನೋ ಹಿಡ್ಕೊಂಡು ಧ್ಯಾನ ಮಾಡ್ತಿರ್ತೀರಲ್ಲ, ಅದು ಏನದ ಲಿಂಗಾರ್ಚನ. ಅದು ಈ ಜಂಗಮ ಬಂದಾಗ ಅದು ಕರ್ತವ್ಯ ಅಲ್ಲವೇ ಅಲ್ಲ. ಬಸವಣ್ಣವ್ರ ಲಿಂಗ ಪೂಜೆ ಮಾಡ್ಕೊಳಾಗ ಅಲ್ಲಮ್ಮ ಪ್ರಭು ಬಂದಾಗ ಅಲ್ಲಿನೂ ಪೂಜೆ ಮಾಡ್ಕೊಳಕತ್ತಾರ, ಕುಂದಿರ್ರಿ ಅಂದೊತ್ನಾಗ ಇವನಿಗೆ ತತ್ವಜ್ಞಾನನೇ ಗೊತ್ತಿಲ್ಲ, ನಡಿ ಜಂಗಮ ಮುಖ್ಯ ಅನ್ನೋದೇ ಇವನಿಗೆ ತತ್ವ ತಿಳಿದಿಲ್ಲ ಅಂತೇಳಿ ಬಸವಣ್ಣಗೆ ಅದು ತಿಳಿಸಿ ಹೇಳಿದ್ರು. ಬಸವಣ್ಣ ಲಿಂಗ ಪೂಜೆ ಮುಗಿಸ್ಕೊಂಡು ಬರೋದ್ರಾಗೆ ಪ್ರಭುದೇವರು ಅರ್ಧ ದಾರಿ ಹೋಗಿದ್ರು. ಆದ ಕೂಡ್ಲೇನೆ ನೀಯಾ ವೀರಶೈವ ತತ್ವ ಫಾಲೋ ಮಾಡ್ತೇವ ಉತ್ಸಾಹ ಅಂದ್ರು ಪ್ರಭುದೇವರು. ಜಂಗಮ ಮನೆಗೆ ಬಂದತ್ನಾಗ ಲಿಂಗ ಪೂಜೆ ಮಾಡ್ಕೊತ ಕುಂದಿರ್ತಿದೆ ಅನ್ನೋದು. ಲಿಂಗ ಜಂಗಮ ಮನೆಗೆ ಬಂದನಂತಂದ್ರೆ ಲಿಂಗಾರ್ಚನೆ ಮಾಡು, ಜಂಗಮಾರ್ಚನೆ ಮಾಡಬೇಕಯ್ಯ. ನೀನು ವೀರಶೈವ ತತ್ವನೇ ಗೊತ್ತಿಲ್ಲಲ್ಲ ಅಂತೇಳಿ ಪ್ರಭುದೇವರು ಹಿಡಿದ್ರೆ, ಯಪ್ಪೋ ಗೊತ್ತಿಲ್ಲದಕ್ಕೆ ಹಿಂಗ್ ಮಾಡೀನಿ ಅಂತ ಪಾದ ಹಿಡಿಬೇಕು. ಆದ್ರೆ ಎಡದ ಕಾಲ ಒದ್ದಡೆ ಬಲದ ಕಾಲ ಹಿಡಿವೆ, ಬಲ ಕಾಲ ಒದ್ದಡೆ ಎಡದ ಕಾಲ. ಪ್ರಭುದೇವ್ರ ಕಾಲು ಹಿಡ್ಕೊಳಕತ್ತಾರ, ಅವ್ರಿದ್ರು ಒದ್ಕೊತ್ ಮುಂದೆ ಹೋಗ್ಲಕತ್ತಾರ. ಎದಕ್ಕೆ ಒದಿಲಕತ್ತಾರ? ಬಸವಣ್ಣನ ಮೇಲೆ ದ್ವೇಷಕ್ಕೆ ಒದಿಲಕತ್ತಾರ. ನಲ್ಲಿ ತತ್ವಜ್ಞಾನ ಚಂದ ತಿಳ್ಕೊಳ್ಳಿ ಅಂತ.
ಕಾಲು ಹಿಡ್ಕೊಳಕತ್ತಾನ, ಬಲಗಾಲ ಹಿಡ್ಕೊಂಡ್ರೆ ಎಡಗಾಲೇ ದಬ್ಬ ಹೊಲಕತ್ತಾನ, ಎಡಗಾಲ ಹಿಡಿದು ಅದಕ್ಕೆ ಎಡದ ಕಾಲು ಅಲಿಯುತ್ತಡೆ, ಬಲದ ಕಾಲು ನೀ ಯಾವ ಕಾಲೇ ಒದಿತಿ ಆ ಕಾಲು ಬಿಡ್ತೀನಿ, ಎಡದ ಕಾಲಲ್ಲಿ ಒದ್ದಡೆ ಬಲದ ಕಾಲ ಹಿಡಿವೆ, ಬಲದ ಕಾಲಲ್ಲಿ ಒದ್ದಡೆ ಎಡದ ಕಾಲ ಹಿಡಿವೆ, ತ್ರಾಹಿ 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 ತಪ್ಪೆನ್ನದು ಕ್ಷಮೆ ನಿಮ್ಮದು ಕೂಡಲ ಸಂಗಮ ದೇವ ಅಂತನು ಬಸವಣ್ಣ. ಕ್ಷಮ ಮಾಡೋ ಪರಮಾತ್ಮ ಪ್ರಭುದೇವ, ಕ್ಷಮ ಮಾಡಪ್ಪ, ತಪ್ಪಾಗ್ಯದ ಗೊತ್ತಿಲ್ಲದಕ್ಕೆ ಹಿಂಗ್ ಮಾಡಿನಪ್ಪ. ಹಂಗ ಇಲ್ಲಿ ಏನಾಗ್ಯದ, ಇಲಿ ಬಂದ್ಬಿಟ್ಟದು. ಬಸವಣ್ಣನ ಲಿಂಗ ಪೂಜಾದಾಗ ಪ್ರಭುದೇವ ಬಂದಂಗೆ ಇಲ್ಲಿ ಇಲಿ ಬಂದದು. ಏನ್ ಮಾಡ್ಬೇಕು ಗುರು, ಇಲ್ಲಿಗೆ ಮಹತ್ವ ಕೊಡ್ಬೇಕು. ಯಾಕಪ್ಪ ಬಂತಲ್ಲ, ಏನ್ ನಿನ್ ಸಮಸ್ಯೆ ಕೇಳದಾಗ ಅದು ಇಲ್ಲಿ ನೋಡಪ್ಪ ಬಾಗಲ್ ಮುಂದ ಬೆಕ್ಕ ಕೂತದ, ಯಾವಾಗ ಜಂಪ್ ಮಾಡಿ ನನಗೆ ಹೊಡಿತದ ಗೊತ್ತಿಲ್ಲ, ನಿಮ್ಮದೇ ಬೆಕ್ಕ, ಬೆಕ್ಕ ಸಾಕಿರಿ, ನನ್ನ ಪ್ರಾಣಕ್ಕೆ ಅಪಾಯ ಅದ ಈ ಬೆಕ್ಕಿನ ಕಾಲಾಗ ಅಂತ. ಅಲ್ಲೇ ತೀರ್ಥ ಇತ್ತು, ಗುರುಗಳು ತೀರ್ಥ ಸಿಂಪಡಿಸಿ ಏನ್ ಮಾಡಿದ್ರು, ಒಂದು ಆ ಮಠದ ಬೆಕ್ಕ ಹೆಂಗಿತ್ತು ಅದ್ರ ಅಪ್ಪನಂತದ ಒಂದು ಬೆಕ್ಕಿನ ಆಕಾರ ಕೊಟ್ರ ಅದಕ್ಕೆ. ದೊಡ್ಡ ಬೆಕ್ಕಾಗಿಬಿಡ್ತು. ದೊಡ್ಡ ಬೆಕ್ಕಾದ ಕೂಡ್ಲೇನೆ ಈ ಬೆಕ್ಕ ಇದ್ರ ಮುಂದೆ ನಂದೇನು ನಡೆಯಂಗಿಲ್ಲತ್ತದ, ಮಠನೇ ಬಿಟ್ಟು ಹೋಗಿಬಿಡ್ತು. ಮಠ ಬಿಟ್ಟು ಆದ್ಮೇಲೆ ಏನಾಯ್ತು, ಮತ್ತೆ ಆ ಬೆಕ್ಕು ಮಠದ ಹೊರಗೆ ಬಾಗಲ್ದಾಗ ಹೋದ್ರ ಆ ಮಠದಾಗ ಒಂದು ನಾಯಿ ಸಾಕಿದ್ರು, ದೊಡ್ಡ ನಾಯಿ ಕಟ್ಟಿ ಮೇಲೆ ಕೂತಿರ್ತೈತಿ ಯಾವಾಗನು. ಈ ಮತ್ತೆ ಗುರುಗಳ ಹತ್ರ ಪೂಜೆ ಮಾಡೋ ಸಮಯದಲ್ಲಿ ಮತ್ತೆ ಅದು ಬೆಕ್ಕ ಡಿಸ್ಟರ್ಬ್ ಮಾಡ್ಲಕತ್ತ. ಮತ್ತೆ ಯಾಕೋ ಮತ್ತೆ ಬಂದಿಲ್ಲ ನೀನು ಅಂತ ಅಂದಾಗ, ಏನಪ್ಪ ಮಠದ ಒಳಗೇ ಇರ್ಬೇಕು ನಾವು, ಮಠದ ಬಾಗಿಲು ಹೊರಗೆ ಹೋದ್ರ ಸಾಕು ಗುರ್ರಂತದ ನಾಯಿ ನನಗ ಹಿಡಿಲಕ್ಕೆ ಬರ್ಲಕತ್ತದ, ಏನ್ ಮಾಡ್ಲಿ ಹಂಗ ಅಂತೇಳಿ ಮತ್ತೆ ತೀರ್ಥ ಸಿಂಪಡಿಸಿದ್ರು. ಇದು ದೊಡ್ಡ ನಾಯಿ ತಯಾರಾಯ್ತು. ದೊಡ್ಡ ನಾಯಿ ತಯಾರಾದ ಕೂಡ್ಲೇನೆ ಈ ಒಳಗಿನ ನಾಯಿಯನ್ನು ನೋಡಿ ಹೊರಗಿನ ನಾಯಿ ಮಠ ಬಿಟ್ಟು ಹೋಗ್ಬಿಡ್ತಕ್ಕ. ನಡಿ, ಫಿಟ್ಟೆಸ್ಟ್, ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಅಂತಾರ. ಯಾರು ಫಿಟ್ ಇರ್ತಾರ ಅವರಷ್ಟೇ ಈ ಭೂಮಿ ಮೇಲೆ ಬದುಕ್ತಾರ, ಅನ್ಫಿಟ್ ಇದ್ದವರು ನಾಶ ಆಗಿ ಹೋಗ್ಬಿಡ್ತಾರ. ಹಂಗ ಏನಾಯ್ತು, ಈ ಮುಂದೆ ಸರ್ವೈವಲ್ ಜೋರಾಗ್ಬಿಡ್ತು. ಗುರುವಿನ ಕರುಣೆಯಿಂದ ಇಲಿ ಹೋಗಿ ಬೆಕ್ಕದ, ಬೆಕ್ಕೋಗಿ ನಾಯಿ ಆದ, ಮತ್ತೇನಾದ ಅದು ನಾಯಿ ಏನಾಯ್ತು, ಊರಾಗೆ ಹೀರೋ, ಮಠದ ನಾಯಿ. ಎಲ್ಲಿ ತಿರುಗಾಡಿದ್ರಿ ಏನ್ ತೊಂದರೆ ಇಲ್ಲ. ಹಿಂಗೆ ಊರೆಲ್ಲ ಅಡ್ಡಾಡ್ಕೋತ ಸ್ವಲ್ಪ ಅಡವ್ಯಾಗ ಹೋಯ್ತು. ಅಲ್ಲಿ ಒಂದು ಹುಲಿನೋ ಚಿರ್ತನೋ ಏನೋ ಒಂದು ಅದಕ್ಕೆ ಅಟ್ಯಾಕ್ ಮಾಡ್ಲಕ್ ಟ್ರೈ ಮಾಡ್ಲಕ್ಕತ್ತು. ನನ್ಗಿಂತ ಪ್ರಬಲವಾಗದ್ದು ಒಂದು ಅದಲ್ಲ ಅಂತೇಳಿ ಮತ್ತೆ ನಾಯಿ ಪೂಜೆ ಮಾಡಲಿ ಬಂದ್ಬಿಡುತ್ತೆ. ಏನ್ ಮಾಡ್ಬೇಕೀಗ? ಅವಾಗ ನಾಯಿ ಹಿಂಗ ಅಲ್ಲಿ ಹೊರಗೆ ಊರೊಳಗೆ ಹೋಗಂಗಿಲ್ಲ, ಇದೇ ಊರೊಳಗಿರ್ಬೇಕು, ನಾ ಬೇರೆ ಊರಿಗೆ ಹೋಗ್ಬೇಕು. ಮೊದಲು ಅಡವಿ ಬಹಳ ಇತ್ತು, ಒಂದ್ ಊರ್ಲಿಂತ ಇನ್ನೊಂದು ಊರಿಗೆ ಹೋಗ್ಬೇಕಾದ್ರೆ ಅರಣ್ಯ ದಾಟೆ ಹೋಗ್ಬೇಕಿತ್ತು. ಈಗ ಅರಣ್ಯಗಳೆಲ್ಲ ಹೋಗ್ಬಿಟ್ಟವೆ, ಎಲ್ಲ ರೋಡ್ಗಳಾಗ್ಬಿಟ್ಟವೆ. ಎಲ್ಲಿ ಹೋದ್ರೂ ಊರೇ ಊರ, ನೀರೇ ನೀರ, ಜನನೇ ಜನ. ಈ ಅರಣ್ಯ ದಾಟಿ ಹೋಗ್ಬೇಕಾದಾಗ ಏನಾಯ್ತು, ನನಗಲ್ಲಿ ಕಾಡು ಪ್ರಾಣಿದು ಬಹಳ ಕಾಟ ಅದಪ್ಪ, ಏನ್ ಮಾಡ್ಲಿ. ಹಂಗ ಆಯ್ತು ನಡಿ ಅಂತೇಳಿ, ಯಾವ ಪ್ರಾಣಿನೂ ನಿನಗ ತೊಂದರೆ ಕೊಡ್ಲಾರ್ದಂಗ ನಿನ್ನ ಕಾಡಿನ ರಾಜನೇ ಮಾಡಿಬಿಡ್ತೀನಿ ನಿನಗ ಅಂತೇಳಿ ಸಿಂಹ ಮಾಡಿಟ್ಬಿಟ್ರು. ಮತ್ತೆ ತೀರ್ಥ ಪಡೆದು ಸಿಂಹ ಮಾಡಿದ್ರು. ಅದಕ್ಕೆ ಗುರುಗಳ ಕೃಪೆಯಿಂದ ಒಂದು ಸಿಂಹ ತಯಾರಾಯ್ತು. ಸಿಂಹ ತಯಾರಾಗಿ ಕಾಡಿನಾಗ ಹೋದ್ರೇನು, ನಾಡಿನಾಗ ಹೋದ್ರೇನು, ಅದಕ್ಕೆ ಯಾರು ಕೇಳೋರು ಇರ್ಲಾರ್ದಂಗ ಮಠದ್ದು ಸಿಂಹ ಇದು ಏನೂ ಮಾಡಲ್ಲ ಅಂತ ಊರನವರು ಅರಣ್ಯದಾಗ ಸಹಿತ ಸಿಂಹದ ಮುಂದೆ ಯಾವ ಪ್ರಾಣಿಗಳಿಗೆ ತಲೆ ಎತ್ತಲಾರ್ದಂಗ ಮಾಡಿ ಆರಾಮಿತ್ತು. ಆರಾಮಿರೋದ್ರಾಗೆ ಬಂತು ನೋಡು ವೇಷಿಯ ಮಗನ ಬುದ್ಧಿ ಅದಕ್ಕೆ. ನನಗೂ ನಾಡಿನಾಗೂ ಯಾರು ಹಿಡಿಯೋರಿಲ್ಲ, ಕಾಡಿನಾಗೂ ಯಾರು ಹಿಡಿಯೋರಿಲ್ಲ, ಒಬ್ಬನೇ ಒಬ್ಬನ ನಮಗೆ ಕಂಟ್ರೋಲ್ ಮಾಡವ. ಅವನು ಮುಗಿಸಿಬಿಟ್ರೆ ನಾನೇ ರಾಜ ಆಗ್ತೀನಿ, ನಾನೇ ಆ ಗುರುವಿನ ಸ್ಥಾನ, ನನಗಿಂತ ದೊಡ್ಡವ್ರು ಯಾರು ಇರ್ಲಕ್ಕ ಸಾಧ್ಯ ಅದ, ನಾನೇ ಗುರು ಆಗಿಬಿಡ್ತೀನಿ ಅಂತ ಹೇಳಿ ಏನ್ ಮಾಡಿಬಿಟ್ಟ, ಸಿಂಹ ಗುರುವಿನ ಬಳಿ ಬಂತು. ಪೂರ ಅಲ್ಟಿಮೇಟ್. ನಾಡಿನಾಗ ಅಷ್ಟೇ ಅಲ್ಲಪ್ಪ, ಕಾಡಿನಾಗ ಸಹಿತ ನಿನಗೆ ಯಾರು ಕೇಳಲಾರ್ದಂಗ ಅಷ್ಟು ನಿನಗೆ ದೊಡ್ಡದು ಸ್ಥಾನಮಾನ ಕೊಟ್ರೆ ಮತ್ತೆ ಅದಕ್ಕೆ ಬಂದಿ, ಮತ್ತೇನು ದೊಡ್ಡ ಸಮಸ್ಯೆ ಅದ? ಸಮಸ್ಯೆ ಆದಪ್ಪ ಅಂದ. ಏನ್ ಸಮಸ್ಯೆ ಅದ? ನೀನೇ ಒಂದು ದೊಡ್ಡ ಸಮಸ್ಯೆ ನನಗ. ಯಾವ ಟೈಮ್ನೊಳಗ ನೀನು ಮತ್ತೆ ನನ್ನ ಮೇಲೆ ತೀರ್ಥ ಸಿಂಪಡಿಸಿ ಮತ್ತೆ ನನಗೆ ಏನು ಮಾಡ್ತೀವೋ ಏನು, ನಿನ್ನ ಬಲ್ಲಿ ಇಂಥದೊಂದು ವಿದ್ಯೆ ಇಟ್ಕೊಂಡು ಕೂತಿದಿ,
ಆ ವಿದ್ಯೆ ನನಗೆ ಒಂದಿಲ್ಲ ಒಂದು ದಿವಸ ನನಗೆ ಮತ್ತೆ ಕೆಳಗೆ ಹೋಗ್ಯೋ ಚಾನ್ಸ್ ಕಾಣ್ಲಕ್ಕತ್ತದ. ಅದಕ್ಕೆ ಏನ್ ಮಾಡ್ಬೇಕಂತಿ? ಏನ್ ಮಾಡ್ಬೇಕಂದ್ರ ನಿನ್ನನ್ನು ನುಂಗಬೇಕತ್ತ ಬಂದೀನಿ ಅಂತ ಹಂಗ ನುಂಗು ಯಾರು ಬೇಡ ಅಂತಾರ ಅಂತೇಳಿ ಮತ್ತೆ ತೀರ್ಥ ಸಿಂಹಕ್ಕೆ ಸಿಂಬಿಡಿಸಿಬಿಟ್ರತ್ತ. ಹೊಳ್ಳಿ ಮತ್ತೆ ಇಲಿ ಆಯ್ತಂತ. ಹೊಳ್ಳಿ ಮತ್ತೆ ಇಲಿ ಆಗಿಬಿಡ್ತತ್. ನುಂಗಪ್ಪ, ಏನು ನುಂಗತಿ ಅಂತ. ಮುಂದೇನಾಯ್ತು? ಆ ಇಲಿ ಜಾಸ್ತಿ ಓಡಾಡ್ಲಕತ್ತಿದ್ಮೇಲೆ ಮತ್ತೆ ಯಾವಲ್ಲಿ ಹೋಗಿತ್ತು ಬೆಕ್ಕ ಮತ್ತೆ ವಾಪಸ್ ಬಂತು. ಆ ಇಲಿನ ನುಂಗಿಬಿಡ್ತು. ಎದಕ್ಕೆ ಹಿಂಗಾಯ್ತು? ಬ್ರಹ್ಮೋಪದೇಶವಾಯಿತೆಂದು ಬ್ರಹ್ಮದೊಡನೆ ಧಿಕ್ಕರಿಸಿದ ಫಲ. ಯಾವ ತಂದೆ ತಾಯಿ ಏನೂ ಇರಲ್ಲ, ಮಾಂಸದ ಮುದ್ದೆ, ಹಗಲು ರಾತ್ರಿ ಎಷ್ಟು ಕಷ್ಟಪಟ್ಟು ಅದಕ್ಕೆ ಬೆಳೆಸ್ತಾರ, ಏನು ಹಿಂಸೆ ಅನುಭವಿಸ್ತಾರ. ದೊಡ್ಡ ಆಗತನ ಒಂದು ಕಷ್ಟ, ದೊಡ್ಡ ಆದ್ಮೇಲೆ ಒಂದು ಕಷ್ಟ. ಇವ್ರದ್ದು ಜೀವನ ಮರೆತು ಅವ್ರ ಜೀವನ ಚಂದ ಮಾಡ್ಲಿಕ್ಕೆ ಹೋಗ್ತಾರ. ಅಷ್ಟು ಮಾಡಿದ್ರು ಸಹಿತ ಅವರಿಗೆ ಒಳ್ಳೆ ಧಿಕ್ಕರಿಸಿ ಯಾವಕ್ಕಿನೋ ಒಬ್ಬ ಸಿಕ್ಕಳ, ಯಾವನೋ ಒಬ್ಬ ಸಿಕ್ಕನಂತಂದ್ರ ಅವನ ಕೈ ಹಿಡ್ಕೊಂಡು ಓಡೇ ಬಿಡ್ತಾರಲ್ಲ. ಇವರೆಲ್ಲ ಎಂತ ಮಕ್ಕಳು? ಇವರೆಲ್ಲ ವೇಶ್ಯ ಮಕ್ಕಳು ಇವರೆಲ್ಲ. ಕೈ ಸಿಕ್ಕವ್ರ ಸಂಗಟ ಓಡೋಗಿ ಅವ್ರಿಗೆ ತಂದೆ ತಾಯಿ ಕೈ ಕೊಟ್ಟು, ಆ ತಂದೆ ತಾಯಿಗಳು ಮುಂದೆ ನಮ್ಮ ಭವಿಷ್ಯಕ್ಕೆ ಆಸರ ಆತವಂತೇಳಿ ಏನೋ ಒಂದು ಅಪೇಕ್ಷೆ ಇಟ್ಕೊಂಡು ಮಾಡಿದ ಸಂಸಾರ ಒಂದೇ ದಿನ ಮನೆ ಖಾಲಿ ಮಾಡಿಬಿಡ್ತಾರ ಅವ್ರು. ಇದೆಂತ ಕರ್ಮ ಇದು? ಹಿಂಗಿರ್ತಾವ. ಅದಕ್ಕೇನಂದ್ರ ಯಾವುದರಿಂದ ನಾವು ಉದ್ಧಾರ ಆಗೀವಿ ಅದಕ್ಕೆ ನಾವು ಕೊನೆಯ ತನಕ ಧನ್ಯತಾ ಭಾವದಿಂದ ಇರಬೇಕು. ಯಾವ ಕಾರಣಕ್ಕೂ ಅದನ್ನು ಧಿಕ್ಕರಿಸಬಾರದು. ಧಿಕ್ಕರಿಸಿ ನಮ್ಮ ಹತ್ರ ಬೇಕಾದಷ್ಟು ಮಂದಿ ಧಿಕ್ಕರಿಸಿ ಹೋದ್ರ ಇಲ್ಲೇನಾಯ್ತು? ಶುದ್ಧ ಬ್ರಹ್ಮ ಪೀಠ ಏನಾರ ನಿಂತತಾ? ಏನ್ ವೀಕ್ ಆಯ್ತಾ? ಏನಾರ ಆತ್ಮಸ್ಥೈರ್ಯ ಕಳ್ಕೋತಾ? ಅಯ್ಯೋ ಪಾಪ ಯಾರೇ ವಾದ್ರ ಹೆಂಗ್ ಮಾಡ್ಲಿ ಅಂತ ಹೇಳಿ ಯಾರೂ ಇಲ್ಲಿ ಅನಿವಾರ್ಯ ಇಲ್ಲ. ನನ್ನನ್ನು ಹಿಡ್ಕೊಂಡು ಇಲ್ಲಿ ಯಾರ್ಯಾರು ಅನಿವಾರ್ಯ ಇಲ್ಲ. ಇದು ನಿಸ್ವಾರ್ಥ ಸೇವೆ, ಆಧ್ಯಾತ್ಮ ಪ್ರಚಾರ ಸೇವೆ, ಆಧ್ಯಾತ್ಮ ವಿಚಾರದ ಸೇವೆ. ಇದ್ರೊಳಗೆ ಯಾರು ಸ್ವಾರ್ಥ ಇಲ್ಲ. ಹಿಂಗಿದ್ದತ್ನಾಗ ನಿಸ್ವಾರ್ಥವಾಗಿ ಮಾಡ್ತಾ ಇರೋಂಥ ಈ ಸಂಸ್ಥೆ ಎಂದಾದ್ರೂ ಅಶಕ್ತ ಆಗ್ಲಕ್ ಸಾಧ್ಯನಾ? ಎಂದಾದ್ರೂ ಇದು ಮುಚ್ಕೊಂಡು ಹೋಗ್ಲಕ್ ಸಾಧ್ಯನಾ? ನಾ ಬಿಟ್ಟರು ನಡೀತದ ಇಲ್ರಿ? ಈಗ ನಮ್ಮ ಮನೆಗೆ ಅದೇ ಹೇಳ್ತಾರೆ, ನೀ ಅವ್ರಿಗೆಲ್ಲ ಏನ್ ಬೇಕಾದೆ ಅಂತಿದಿ, ಓಸು ಮಂದಿ ಕೂಡಿ ನಿನಗೆ ಒಂದಿನ ಡಿಲೀಟ್ ಮಾಡ್ತಾರ, ಕುಂದ್ರಕತ್ತಿ ಅಂತ. ನಿಮ್ಗೆ ಬೈಲಕತ್ತರ ಭಯಂಕರ. ನಿಮ್ ಪಾರ್ಟಿ ಇಲ್ಲ, ನಮ್ಮ ಮನೆಗದ ನಿಮ್ ಪಕ್ಷದ ಮನುಷ್ಯರ ಬ್ರದರ್ ಇಲ್ಲ. ತಣ್ಣಗೆ ಆಗ್ಬಿಡ್ತಾರೆ. ಯಾರಿಗಾರ ಬೈಲಕತ್ತಾರೆ. ಯಾಕೆ ಯಾರಿಗೆ ಬೈದ್ರಿ? ಏನ್ ಬೈದ್ರಿ? ಯಾಕೆ ಅವ್ರೇನ್ ಮಾಡ್ಯಾರ? ಹಿಂಗ ತಾತ್ಪರ್ಯ ತಿಳಿತರ. ಮಹೇಶ ಸ್ಥಳದೊಳಗ ಏನ್ ಇರಬಾರ್ದು ಅಂತ ಸಾಕ. ಇನ್ನ ಹೇಳ್ಬೇಕು ದೃಷ್ಟಾಂತಗಳು. ಮುಂದೋಗಮ್ಮ, ಬರೀ ಇದೇ ಮಾಡ್ಕೊತ್ ಕುಂದ್ರಮ್ಮ, ಕೆತ್ತೆ ಬಜ್ ಕೆಲಸ. ಅದಿರ ಎಲ್ಲಿ ಕೆಲಸ ಮಾಡ್ಕೊತ ಹೋಗಿರ? ಮುಂದೆ ಯಾರು ಇದ್ದಂಗೆ ಕಾಣೋದು. ಹಿಂಗೆ ಏನೇ ಹೇಳ್ತಿರ್ತಾನ, ನಮ್ ಕೆಲಸ ನಾವ್ ಮಾಡೋ ಅವ್ನ ಕೆಲಸ ಹಂಗೆ ಒಟ ಹೇಳ್ಕೊತ ಕುಂದ್ರಲಿ ಅಂತ. ಶಿವ ಪರಮ ಏನ್ರಿ? ಯಾವ ಹಿಂಗೆ ಹೇಳ್ತಿರ್ತೀವಿ. ಮತ್ತೆಲ್ಲ ಮತ್ತ ದಿವ್ಯಾನಂದ ಅವರೆಲ್ಲ ಅಲ್ಲೇ ಮಾಡಿದ್ರಲ್ಲ, ಸುರೇಶ ಸಜ್ಜನ, ದಿವ್ಯಾನಂದ ಏನೇನೋ ಮಾಡಿದ್ರಲ್ರಿ. ಏನಾಯ್ತು? ಅವ್ರೇನ್ ಬಿಟ್ಟು ಹೋಗಿ ಏನ್ ದೊಡ್ಡ ತೇರ್ ಕಟ್ಟಿ ಜಾತ್ರೆ ಮಾಡಿಸ್ಕೊಳಕತ್ತಾರ? ಇಲ್ಲೇನು ಕಡಿಮೆ ಬಿದ್ದದ? ಅವರು ನಡ್ಕೊಂಡಂತ ದೊಡ್ಡ ವಿನಯ ಅವ್ರು ಮಾಡಿದಷ್ಟು ನೀವು ಯಾರೂ ಮಾಡಕ್ಕಾಗಲ್ಲ. ಅಷ್ಟು ಮಾಡ್ಯಾರ. ಅವ್ರು ಮಾಡಿ ಒಳಗೆ ಏನಾಗ್ಬಿಡ್ತು? ದುರ್ಬುದ್ಧಿ ಬಂದ್ಬಿಡ್ತು. ಏನ್ ಮಾಡ್ಲಕ್ಕಾಗ್ತದ? ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ ಜಿಯವರ ಕೃತಿ. ತರಂಗ 5.
ವಿಷಯಾಂಕ 240. 5ನೇ ತರಂಗ ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ. ದೋಹ 152. 5-240-152. 5 ಅಂದ್ರೆ ತರಂಗ ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಚರ್ಚೆ ಉಪದೇಶ. ಇಲ್ಲೇನು ಉಪದೇಶ ಅಂತಂದ್ರೆ ಏನು ಶಬ್ದಗಳೆಲ್ಲ ಯಾವ ಶಬ್ದ ಬಳಸಿದ್ರು ತಪ್ಪೇ ಆಗ್ತದೆ. ಇಲ್ಲಿ ನಾವು ನಿಶ್ಚಲದಾಸ ಅದೃಷ್ಟಿ ಮಹಾರಾಜನಿಗೆ ಗುರು ಶಿಷ್ಯರಾಗಿ ಕುಂದಿರ್ಸ್ಕೊಂಡು ಹೇಳಕತ್ತಿಲ್ಲ ಅವರು. ಆಸ್ ಎ ಫ್ರೆಂಡ್ ಸಮಾನ ಭಾವದಿಂದ ನಡೆದದ ಅಲ್ಲಿ ಚರ್ಚೆ. ಉಪದೇಶ ಅಂದ್ರೆ ಗುರು ಶಿಷ್ಯರ ಮಧ್ಯೆ ಆಗ್ತದ. ಇದು ಏನಪ್ಪ ಅಂದ್ರೆ ಚರ್ಚೆ ಮಾಡ್ಲಿಕ್ಕತ್ತಾರ, ಆಧ್ಯಾತ್ಮಿಕ ಚರ್ಚೆ. ಇಲ್ಲಿ ಸಹಿತ ನಮ್ಮ ಶುದ್ಧ ಬ್ರಹ್ಮ ಪೀಠದೊಳಗ ಆ ಗುರು ಶಿಷ್ಯ ಶಬ್ದ ತೆಗೆದು ಬಿಸಾಕಿ ವಿ ಆರ್ ಆಲ್ ಫ್ರೆಂಡ್ಸ್, ಗ್ರೂಪ್ ಡಿಸ್ಕಷನ್ ಅಷ್ಟೇ. ಇದ್ರಾಗ ಯಾರು ಶ್ರೇಷ್ಠರಲ್ಲ, ಯಾರು ಕನಿಷ್ಠರಲ್ಲ, ಯಾರು ಪಂಡಿತರಲ್ಲ, ಯಾರು ಪಾಮರರಲ್ಲ. ನಮಗೇನು ಗೊತ್ತದ ಹೇಳೋದು, ಏನು ಗೊತ್ತಿಲ್ಲ ತಿಳ್ಕೊಳ್ಳೋದು ಅಷ್ಟೇ. ಇದ್ರಾಗ ಏನೋ ದೊಡ್ಡ ಏನೋ ಒಂದು ಗಾಂಭೀರ್ಯ ಬೇಕೇ ಆಗಿಲ್ಲ. ಎಲ್ಲರೂ ಸಂತೋಷವಾಗಿ ಆನಂದ ಪಡೋದ್ರ ಸಲುವಾಗಿ ಮಾಡಿದಂಥದ್ದು. 240ನೇ ವಿಷಯಾಂಕ ಏನ್ ಹೇಳ್ತದ? ಬ್ರಹ್ಮದ ಅಜ್ಞಾನದಿಂದ ನಾಮರೂಪಾತ್ಮಕ ಜಗತ್ತು ತೋರ್ತು. ಅಲ್ಲಿ ಇರೋದೇನದ? ಬ್ರಹ್ಮನೇ ಆದ. ಈಗ ಬಂಗಾರದ ಆಭರಣ ನಿಮ್ಗೆ ಯಾವಾಗ ತೋರ್ತದ? ಬಂಗಾರದ ಆಭರಣ ನಿಮಗೆ ಯಾವಾಗ ತೋರುತ್ತದೆ? ಬಂಗಾರದ ಅಜ್ಞಾನದ ಕಾರಣ ಯಾವ ವಸ್ತುವಿನ ಅಜ್ಞಾನದಿಂದ ಯಾವ ವಸ್ತುವು ತೋರುತ್ತದೆಯೋ ಆ ವಸ್ತುವಿನ ಜ್ಞಾನದಿಂದವೇ ಆ ವಸ್ತು ನಿವೃತ್ತಿಯಾಗುತ್ತದೆ. ಬಂಗಾರದ ಅಜ್ಞಾನದ ಕಾರಣ ಆಭರಣ ತೋರುತ್ತಿದೆ. ಯಾವಾಗ ನಿಮಗೆ ಬಂಗಾರದ ಜ್ಞಾನ ಆಗ್ತದ ಆವಾಗ ನಿಮಗೆ ಆಭರಣದ ಜ್ಞಾನ, ನಾಮರೂಪದ ಜ್ಞಾನ ಏನಾಗ್ತದ? ನಿವೃತ್ತಿ ಆಗ್ತದೆ. ಈಗ ಬಂಗಾರ ನಿವೃತ್ತಿ ಮಾಡ್ಕೋಬೇಕು, ಏನು ಆಭರಣ ನಿವೃತ್ತಿ ಮಾಡ್ಕೋಬೇಕ ನೀವು? ಬಂಗಾರ ಅಂದ್ರೆ ಬ್ರಹ್ಮ, ಚೇತನ, ಪರಮಾತ್ಮ. ಆಭರಣ ಅಂದ್ರೆ ನಾಮರೂಪಾತ್ಮಕ ಜಗತ್ತು. ಹೆಸರದವ, ಆಕಾರ ಅದಾವ, ಅದರದ್ದು ಉಪಯೋಗ ಅದಾವ. ನಾಮ ರೂಪೆ ಕ್ರಿಯೆ ಇರುವಂತ ಜಗತ್ತಿನ ವಸ್ತುಗಳು, ಪ್ರಾಪಂಚಿಕ ಪದಾರ್ಥಗಳು. ಯಾವ ವಸ್ತುವಿನ ಅಜ್ಞಾನದಿಂದ ಯಾವ ವಸ್ತು ತೋರುತ್ತದೆ ಅಂದ್ರೆ ಬಂಗಾರದ ಅಜ್ಞಾನದಿಂದ ಏನಾಗ್ಲಿಕ್ಕತ್ತದ? ಆಭರಣ ತೋರುತ್ತಿದೆ. ಅದೇ ವಸ್ತುವಿನ ಜ್ಞಾನದಿಂದ ಆ ಉತ್ಪತ್ತಿಯಾದ ವಸ್ತು ನಿವೃತ್ತಿಯಾಗುತ್ತದೆ. ಅಂತಂದ್ರೆ ಬಂಗಾರದ ಜ್ಞಾನದಿಂದಲೇ ಏನಾಗ್ತದ? ಅಲ್ಲಿ ಆಭರಣ ಇಲ್ಲ. ನೀವು ಕೇವಲ ಬಂಗಾರವನ್ನು ನೋಡಿದಾಗ ಅಲ್ಲಿ ಬಂಗಾರ ಬಿಟ್ಟು ಬೇರೆ ಏನೂ ಇಲ್ಲ, ಅಲ್ಲಿ ಆಭರಣ ಅಂತ ಇಲ್ಲವೇ ಇಲ್ಲ. ಬಂಗಾರನೇ ಆದ. ಯಾರಿಗೆ? ಪಾರಮಾರ್ಥಿಕ ಸತ್ಯ ಉಳ್ಳಂತ, ಆ ದೃಷ್ಟಿಕೋನ ಉಳ್ಳಂತ ಜ್ಞಾನಿಗೆ. ವ್ಯಾವಹಾರಿಕ ಸತ್ಯ ಉಳ್ಳಂತ ಅವನಿಗೆ ಅಜ್ಞಾನಿ ಅಂತೀರ, ಏನಂತೀರ? ಉಳಿದು ಎಲ್ಲ ಅಜ್ಞಾನನೇ. ವ್ಯಾವಹಾರಿಕ ಸತ್ಯದ ಉಳ್ಳಂತ ಅಜ್ಞಾನಿಗೆ ಏನಾಗ್ತದ? ಆಭರಣ ಕಾಣುತ್ತೆ. ಪಾರಮಾರ್ಥಿಕವಾಗಿ ಬಂಗಾರ, ವ್ಯಾವಹಾರಿಕವಾಗಿ ಆಭರಣ, ಮತ್ತೆ ಪ್ರಾತಿಭಾಷಿಕವಾಗಿ ಏನದು? ಎಲ್ಲದ್ರಾಗೂ ಬರ್ಬೇಕು ನೀವು. ಪ್ರತಿಯೊಂದು ಈ ಮೂರುದ್ರಾಗ ತರ್ಬೇಕು ನೀವು. ಆ ಆಭರಣದ ಬಗ್ಗೆ ನಿಮಗ ಒಂದು ಬುದ್ಧಿಗೆ ಹೇಳ್ತಾನದು. ಏನದ? ಇದು ನನ್ನ ಆಭರಣ ಅಂತ ಅದ ಇಲ್ಲ, ನಾನು ನನ್ನದು. ಇದು ಪ್ರಾತಿಭಾಷಿಕ. ನಿಮ್ಮ ಅಭಿಪ್ರಾಯ ಅದು ಹೌದಾ ಇಲ್ಲ? ಆಲ್ಮರಿ ತುಂಬ ಬಂಗಾರದ ಆಭರಣಗಳದಾವ, ಅದ್ರ ಬಗ್ಗೆ ನಿಮ್ ತಲೆಗೆ ಏನದ? ಅದೆಲ್ಲ ನನ್ನ ಬಂಗಾರ ಅಂತ. ಅದು ಪ್ರಾತಿಭಾಷಿಕ. ಮತ್ತೆ ಕ್ಷುದ್ರ ಅಂದ್ರೆ
ಬಂಗಾರ ಇರ್ಲಾರ್ದಾಗ ಗಂಡಿನ ಸಂಗಡ ಜಗಳಾಡ್ತಿರ್ತಾರಲ್ಲ, ಬಂಗಾರ ಬೇಕಂತ. ಬಂಗಾರ ಇಲ್ಲ, ಆಭರಣ ಬೇಕಂತ ಹೇಳಕ್ಕೆ ಆಭರಣ ಹಾಕೊಂಡ್ರ ನನಗ ಅಷ್ಟು ಚಂದ ಕಾಣಿಸ್ತೀನಿ, ಇಷ್ಟು ಚಂದ ಕಾಣಿಸ್ತೀನಿ ಅಂತ ಹೇಳಿ ತಲೆಗದಲ್ಲ, ಅದೇ ಕ್ಷುದ್ರ ಸತ್ಯ. ಬಂಗಾರ ಇಲ್ಲದಾಗ ಸೌಂದರ್ಯ ನೀವು ಕಲ್ಪನೆ ಮಾಡ್ಕೊಳ್ಳೋದು ಕ್ಷುದ್ರ ಸತ್ಯ. ಆ ಕ್ಷುದ್ರ ಸತ್ಯನೇ ನಮಗಿಷ್ಟು ಹೊಲಸಿಡ್ತದ. ಮುಂದೆ ಬಂಗಾರ ತಗೊಂಡು ಬಂದು ಏನೆಲ್ಲ ಮಾಡ್ತೀರಿ, ಅದು ಬಂಗಾರ ನಂದು ಅಂತ ತೆಕ್ಕಿಗೆ ಹಾಕೋತೀರಲ್ಲ. ಆಯ್ತು, ಹಾಸ್ಪಿಟಲ್ನಾಗ ಎಷ್ಟು ದಿನ ಇಡ್ತೀರಿ, ಮುಗಿತೀವ್ರ ಕತೆ. ಮನಿಗೆ ತಗೊಂಡೋರಿ, ಇಲ್ಲಿದ್ರ ಹಾಸ್ಪಿಟಲ್ ಚಾರ್ಜ್ ಜಾಸ್ತಿ ಆಗ್ತದ, ಉಸಿರಾಡಷ್ಟು ದಿವ್ಸ ಉಸಿರಾಡಿಸ್ತಾರ, ಇವ್ರು ಹೋಲಕ್ ತಯಾರಾಗ್ಯಾರ, ಯಾವ ಔಷಧಿಗಳು ಇವ್ರಿಗೆ ಉಪಯೋಗ ಇಲ್ಲ ಅಂತ ಹೇಳಿ ನಿಮ್ಗ ಮನಿಗೆ ಕಳಿಸ್ತಾರ, ಮೂಗನಾಗ ಒಂದು ಪೈಪ್ ಇಟ್ಟು. ಅವಾಗ ಹಾಕೊಂಡು ಬಂದು ಅಲ್ಲೇ ಹೊರಗೊಂದು ಜಮಖಾನಿ ಅಂತದ್ ಏನೋ ಎಮರ್ಜೆನ್ಸಿ ಆದ್ರೆ ಮತ್ತೆ ಒಳಗೆ ಮುಡಿಚಾಟ ಆಗ್ತದ, ಅಲ್ಲೇ ಸಾಧ್ಯ ಆದಷ್ಟು ಹೊರಗೆ ನಿಮ್ಮನ್ನ ಇಟ್ಟಿರ್ತಾರಲ್ಲಿ. ಅವಾಗ ನಿಮ್ಮ ಅಲ್ಮಾರಿಯಲ್ಲಿ ಬಂಗಾರ, ಇದು ನಂದು, ಬಾ ಹಾಕೋ ಬಾ. ಅವಾಗ ಪ್ರಾತಿಭಾಷಿಕ ಸತ್ಯ. ಅವಾಗ ಗೊತ್ತಾಗ್ತದ, ಈ ಮನಿ ನಾ ಕಟ್ಸೀನಿ, ಈ ಹೆಂಡತಿ ಮಕ್ಕಳು ನಾ ಮಾಡ್ಕೊಂಡಿನಿ, ಎಲ್ಲಾ ಓಟು ನಾನೇ ಮಾಡೀನಿ, ನೀನೇ ಮಾಡಿದಿ ಕರೆ, ಅದ್ರೊಳಗೆ ನಂದು 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 ನಾನು 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 ಅಂತಲ್ಲ, ಅಲ್ಲಿ ಪ್ರಾತಿಭಾಷಿಕ ಸತ್ಯ ದರ್ಶನ ಆಗ್ತಿರ್ತದ. ವ್ಯಾವಹಾರಿಕ ಸತ್ಯ ಬ್ರಹ್ಮನನ್ನು ಮರ್ತದ್ದಕ್ಕೆ ಇವೆಲ್ಲ ನಾಮರೂಪಾತ್ಮಕ ಜಗತ್ತುಗಳು ಕಾಣ್ಲಿಕ್ಕತ್ತಾವ. ಅದನ್ನು ಮೀರಿ ಲಾಸ್ಟಿಗೆ ಪಾರಮಾರ್ಥಿಕ ಸತ್ಯ. ಇಲ್ಲೇನ್ ಹೇಳ್ತಾನ, ಆಯ್ತಪ್ಪ, ಬ್ರಹ್ಮದ ಅಜ್ಞಾನದಿಂದ ಈ ಪ್ರಾಪಂಚಿಕ ವಸ್ತುಗಳು ಸೃಷ್ಟಿಯಾಗಿ ನಮ್ಮ ಬುದ್ಧಿಯ ವಿಲಾಸದಿಂದ ತೋರ್ತಾ ಇದ್ದಾವೆ ಅಂತಂದ್ರೆ ಆ ತೋರಿಕೆಯಲ್ಲಿ ಏನಾದರೂ ಕ್ರಮ ಇದೆಯಾ? ಏನಾರ ಒಂದು ಕ್ರಮ ಅದ ಏನಪ್ಪ? ಬ್ರಹ್ಮದ ಅಜ್ಞಾನದಿಂದ ತೋರುವ ಈ ಜಗತ್ತಿನಲ್ಲಿ ಏನಾದರೂ ಒಂದು ಕ್ರಮ ಅದ ಏನು ಅಂತಂದ್ರೆ ಜಾಗ್ರ ಮತ್ತು ಸ್ವಪ್ನಗಳ ದೃಷ್ಟಾಂತ ಕೊಡ್ಲಕತ್ತಾರೆ ಇಲ್ಲಿ. ಜಾಗ್ರ ಮತ್ತು ಸ್ವಪ್ನಗಳ ದೃಷ್ಟಾಂತ ಕೊಡ್ಲಕತ್ತಾರ. ಹೆಂಗಪ್ಪ? ಜಾಗೃತಾವಸ್ಥೆ ಒಳಗ ಒಬ್ಬ ತಂದೆ, ಒಬ್ಬ ಮನುಷ್ಯ ತಂದೆ ಆಗ್ಬೇಕಾದ್ರೆ 30 ವರ್ಷ ಬೇಕು, ಅವ ಅಜ್ಜ ಆಗ್ಬೇಕಾದ್ರೆ 60 ವರ್ಷ ಬೇಕು. ಎಲ್ಲಿ? ಜಾಗೃತಾವಸ್ಥೆ ಒಳಗ. ಕನಸಿನೊಳಗ ತಂದೆ, ಮಗ, ಮೊಮ್ಮಗ ಮೂವರು ಕ್ರಮವಿಲ್ಲದೆ ಒಂದೇ ಸಲಕ್ಕೆ ಪ್ರಕಟ ಆಗ್ತಾರ ಇಲ್ಲ ಕನಸಿನೊಳಗ? ಕನಸಿನೊಳಗ ಅಲ್ಲೇನಾರ 60 ವರ್ಷ ಆದ್ಮೇಲೆ ಮೊಮ್ಮಗ ಬರ್ತಾನೇನ್ರಿ? ಒಂದೇ ಸಲ ಮೊಮ್ಮಗ ಕಾಣ್ತಾನ ಇಲ್ಲ? ಒಂದೇ ಸಲ ಕಾಣ್ತಾನೆ. ಈಗ ಒಂದೇ ಸಲ ಕಾಣ್ತಾನೆ. ಹಂಗ ಈ ಜಾಗೃತಾವಸ್ಥೆ ಒಳಗ ವರ್ಷಗಟ್ಲೆ ಬೇಕು. ಒಂದು ಆಕಳ ಕರ ಹಾಕ್ಬೇಕಾದ್ರೆ ಒಂದು 4-5 ವರ್ಷ ಬೇಕು, ಒಂದು ಬೀಜ ಮರ ಆಗ್ಬೇಕಾದ್ರೆ 4-5 ವರ್ಷ ಬೇಕು. ಅಲ್ಲಿ ಮರ, ಬೀಜ, ಕೋಳಿ, ತತ್ತಿ ಎಲ್ಲ ಜಗತ್ತು ಸೃಷ್ಟಿ ಹೆಂಗಾಗ್ಯದಪ್ಪ ಅಂತಂದ್ರೆ ಸ್ವಪ್ನದಲ್ಲಿ ಕ್ರಮವಿಲ್ಲದೆ ಏಕಕಾಲಕ್ಕೆ ಎಲ್ಲಾನು ಹೆಂಗ ನಿಮಗೆ ತೋರ್ತದ ಆ ಕ್ರಮದಲ್ಲಿ ಈ ಜಗತ್ತು ಸೃಷ್ಟಿಯಾಗಿದೆ. ಸ್ವಪ್ನದಂತೆಯೇ ಕ್ರಮವಿಲ್ಲದೆ ಜಗತ್ತು ಭಾಸಮಾನವಾಗುತ್ತದೆ. ಈಗ ಒಬ್ಬ ತಂದೆ, ಮಗ, ಮೊಮ್ಮಗ ಇರಂತ ಮನೆಗೆ ಹೋರಿ ನೀವು. ಹೋದಾಗ ಜಾಗೃತಾವಸ್ಥೆಯಲ್ಲಿ ಅವರೇನೋ 60 ವರ್ಷದ ಮೇಲೆ ಮಗ, ಅಪ್ಪ, ಮೊಮ್ಮಗ ಆಗಿರ್ಬೋದು ಜಾಗೃತಾವಸ್ಥೆಯಲ್ಲಿ. ಆದ್ರೆ ಜಗತ್ತು ಸೃಷ್ಟಿ ಅಂತ ವಿಷಯ ಬಂದ ಹೊತ್ನಾಗ ಅಲ್ಲಿ ಮಗ ಅದನೇನ್ರಿ, ಅಜ್ಜ ಅದನೇನು, ಮೊಮ್ಮಗ ಅದನೇನಲ್ಲಿ? ಅಲ್ಲಿ ಬ್ರಹ್ಮನೇ ಅದನ. ಆ ಚೈತನ್ಯನೇ ನಿಮ್ಗೆ ಏನಾಗಿ ಕಾಣ್ಲಕತ್ತದ? ಮೊಮ್ಮಗಾಗಿ ಕಾಣ್ಲಕತ್ತದ. ಆ ಚೈತನ್ಯನೇ ನಿಮ್ಗೆ ಏನಾಗಿ ಕಾಣ್ಲಕತ್ತದ? ತಂದೆಯಾಗಿ ಕಾಣ್ಲಕತ್ತದ. ಆ ಚೈತನ್ಯ ನಿಮಗ ಅಜ್ಜಾಗಿ ಕಾಣ್ಲಕತ್ತದ. ಯಾವಾಗ? ಪಾರಮಾರ್ಥಿಕವಾಗಿ ನೋಡಲಾಗಿ, ವ್ಯಾವಹಾರಿಕವಾಗಿ ಜಾಗೃತಾವಸ್ಥೆಯಲ್ಲಿ ನೋಡಲಾಗಿ ಅವ್ರಿಗೆ 60 ವರ್ಷ ಟೈಮ್ ಇಡೋದು. ಆದರೆ ಪಾರಮಾರ್ಥಿಕವಾಗಿ ಅದು ಮಗ, ಮೊಮ್ಮಗ ಮತ್ತು ಅಜ್ಜ ಅವರು ಈಗ ಅದರೇನವರು? ಈಗ ಬಂದಾರೇನ್ರಿ ಅವರು? ಅವ್ರೊಳಗಿರೋ ಚೇತನ ಈಗ ಬಂದದ, ಮೊದಲಿಂದ ಇತ್ತ? ಮತ್ತೆ
ಯಾವ ಕಾಲದಲ್ಲೂ ಇರುವಂತ ಚೇತನಕ್ಕ ನಾವೇನ್ ಮಾಡ್ಲಿಕ್ಕತ್ತೀವಿ, ಅಜ್ಜ ತಂದೆ ಮಗ ಅಂತೇಳಿ ಕ್ರಮವನ್ನ ನಾವು ಆರೋಪಿಸ್ತಾ ಇದ್ದೀವಿ. ಅದು ಕ್ರಮ ಆರೋಪಿಸಿದ್ದೇನದ ಅಜ್ಞಾನದ ದೃಷ್ಟಿಯಲ್ಲಿರೋ ಜಗತ್ತು. ನೀವು ಅದರೊಳಗಿನ ಚೇತನ ನೋಡಿದ್ರಿ ಅಂತಂದ್ರ ಅದು ಚೇತನ ಮಗನೂ ಅಲ್ಲ, ಅಪ್ಪನೂ ಅಲ್ಲ, ಮೊಮ್ಮಗನೂ ಅಲ್ಲ. ಅದು ಯಾವ ಕಾಲಕ್ಕೂ ಇರುವಂತ ಚೇತನ. ಇದು ಹೀಗೆ ಹಿಂಗೆ ಹೇಳಿದ್ರೆ ಡೈಜೆಸ್ಟ್ ಆಗಲ್ಲ, ಮುಂದೆಲ್ಲ ತಿಳಿಸ್ತಾರೆ ಹೆಂಗಪ್ಪ. ವಿಷಯ ಅಂಕ 240. ಸ್ವಪ್ನದಂತೆಯೇ ಕ್ರಮವಿಲ್ಲದೆ ಜಗತ್ತು ಭಾಸಮಾನವಾಗುತ್ತದೆ. ಇದು ಸಿದ್ಧಾಂತ, ನಿಶ್ಚಲದಾಸರ ಸಿದ್ಧಾಂತ. ಇದು ವ್ಯಾವಹಾರಿಕವಾಗಿ ಸ್ಟೆಪ್ ಬೈ ಸ್ಟೆಪ್ ಅಲ್ಲ, ಸ್ವಪ್ನದಂಗ ಇದು ಭಾಸಮಾನವಾಗ್ತದ ಒಂದೇ ಕಾಲಕ್ಕ. ಒಂದು ಜಾತ್ರಿ ತಯಾರು ಮಾಡ್ಬೇಕಾದ್ರೆ ವರ್ಷಗಟ್ಲೆ ತಯಾರು ಮಾಡಿರ್ತಾರ ಇಲ್ಲ, ಅವ್ರು ತೇರು ಎಳಿಬೇಕಾದ್ರ ವರ್ಷಗಟ್ಲೆ ಅವ್ರು ದುಡ್ಡು ಸಂಗ್ರಹ ಮಾಡಿರ್ತಾರ, ಅಂಗಡಿಯವ್ರಿಗೆ ಹೇಳಿರ್ತಾರ, ಮತ್ತೆ ತೇರು ಕಟ್ಟಿರ್ತಾರ, ಏನೇನೋ ಮಾಡಿರ್ತಾರ. ಅವರೆಲ್ಲ ತಯಾರಾಗಿ ಹೈರಾಣಾಗಿ ಮಾಡ್ಲಕ್ಕ ಅವ್ರಿಗೆ ವರ್ಷಗಟ್ಲೆ ಟೈಮ್ ಹಿಡಿತದ. ಕನಸು ಮಲ್ಕೊಂಡು ಕನಸು ನೋಡೋನಿಗೆ ಒಂದೇ ಸಲಕ್ಕೆ ಅವನ ಕನಸಿನಾಗ 10,000 ಮಂದಿ ಕಾಣ್ತಾರ. ಜಾತ್ರೆ ಕನಸು ನೋಡೋನಿಗೆ ಒಂದೇ ಸಲಕ್ಕೆ ಅವ ಎಲ್ಲಿ ಹೋಲಾದ್ರೆ ಹಾಸಿಯಾಗಿ ಬಿದ್ದ ಏನ್ ಮಾಡ್ತಾನ, ತೇರ್ನು ನೋಡ್ತಾನ, ತೇರ್ ಎಳೆಯವರು ನೋಡ್ತಾನ, ದೇವಸ್ಥಾನ ನೋಡ್ತಾನ, ದೇವರು ನೋಡ್ತಾನ, ಎಲ್ಲ ಅಂಗಡಿಗಳು ಜಾತ್ರೆಗಳು ಏನೆಲ್ಲ ಏಕಕಾಲಕ್ಕೆ ಅವನು ಹೆಂಗ್ ನೋಡ್ತಾನ. ಹಾಂಗಿದು ಜಗತ್ತು ಸೃಷ್ಟಿಯಾಗ್ಯದಪ್ಪ. ಜಗತ್ತು ಸೃಷ್ಟಿಯ ವಿಷಯ ಹಿಂಗ. ಈಗ ತತ್ತಿ ಮೊದಲು ಕೋಳಿ ಮೊದಲು ಇದ್ಯಾವುದು ವ್ಯಾವಹಾರಿಕ ಪ್ರಶ್ನೆ. ಅದು ವ್ಯಾವಹಾರಿಕ ಸತ್ಯದ ಪ್ರಶ್ನೆ. ಬೀಜ ಮೊದಲು ವೃಕ್ಷ ಮೊದಲು, ಇದು ವ್ಯಾವಹಾರಿಕ ಸತ್ಯದ ಪ್ರಶ್ನೆ. ಪಾರಮಾರ್ಥಿಕವಾಗಿ ಆ ಮೊದಲು ಆಮೇಲೆ ಕ್ರಮನೇ ಇಲ್ಲಲ್ಲ. ಅಲ್ಲಿ ಕನಸಿನ ವಸ್ತುಗಳ ಹಾಗೆ ಕನಸಿನಾಗ ಬೀಜ ಮತ್ತು ತತ್ತಿ, ಇದು ಬೀಜ ಮತ್ತು ವೃಕ್ಷ ಕನಸಿನಾಗ ಒಂದಾದ್ಮೇಲೆ ಒಂದು ಬರ್ತಾವ, ಏನು ಅಟ್ ಎ ಟೈಮ್ ಬರ್ತಾವ್ರಿ? ಒಂದು ಬೀಜ ಮತ್ತು ವೃಕ್ಷ. ನಿಮ್ಮ ಕನಸಿನಾಗ ಒಂದು ವೃಕ್ಷ ತಯಾರಾಗಬೇಕಾದ್ರೆ ಕನಸಿನೊಳಗ ಬೀಜ ಬಿತ್ತಿ ಆಮೇಲೆ ವೃಕ್ಷ ನೋಡ್ತೀರ, ಏನು ಏಕಕಾಲಕ್ಕೆ ಬೀಜ ಮತ್ತು ವೃಕ್ಷ ಒಂದೇ ಸಲ ನೋಡ್ತೀರ ಕನಸಿನಾಗ? ಏಕಕಾಲಕ್ಕೆ ನೋಡ್ತೀರಿ. ಕೋಳಿ ಬರಬೇಕು ಅಂದ್ರೆ ಒಂದು ತತ್ತಿ ಹಾಕಿ ಆ ತತ್ತಿಲಿಂದ ಕೋಳಿ ಬರ್ಬೇಕಾದ್ರ ಮೊದಲು ತತ್ತಿ ಆಮೇಲೆ ಕೋಳಿ, ಅಥವಾ ಮೊದಲು ಕೋಳಿ ಆಮೇಲೆ ತತ್ತಿ ಅಂತ ನೀವು ನೋಡ್ತಿರಲ್ಲ, ಅದು ನೋಡೋದು ವ್ಯಾವಹಾರಿಕ ಸತ್ಯದೊಳಗ, ಅದು ಅಜ್ಞಾನದ. ಈ ಕ್ರಮ ಏನದ ಅಜ್ಞಾನದಾಗದ. ಈ ಕ್ರಮ ಅನ್ನಂಥದ್ದು ಏನದ ಅಜ್ಞಾನದಾಗ ಅದ. ಆ ಜ್ಞಾನದೊಳಗ ಪಾರಮಾರ್ಥಿಕವಾಗಿ ಅಲ್ಲಿ ಕ್ರಮ ಅನ್ನೋದು ಇಲ್ಲವೇ ಇಲ್ಲ. ಅದು ಏಕಕಾಲಕ್ಕೆ ಕೋಳಿ ಮತ್ತು ತತ್ತಿ ಕನಸಿನೊಳಗ ಏಕಕಾಲಕ್ಕೆ ತೋರುತ್ತದೆ. ಜಗತ್ತ್ಯಾಂಗ್ ಸೃಷ್ಟಿಯಾಗ್ಯದ ಅದು ಏಕಕಾಲಕ್ಕೆ. ಸ್ವಪ್ನಕ್ಕೆ ಏನಾದರೂ ಕ್ರಮ ಅದೇನು? ಕೋಳಿ ಬಂದು ಮೊದಲು ತತ್ತಿ ಹಾಕ್ಬೇಕು, ಆಮೇಲೆ ತತ್ತಿ ನೋಡ್ಬೇಕು. ಇಲ್ಲ, ತತ್ತಿ ಇಷ್ಟು ದಿವಸ ಅದು ಮರಿ ಮಾಡಿದ ಮೇಲೆ ಕೋಳಿ ನೋಡ್ಬೇಕು. ಕನಸಿನಾಗ ಹಂಗೇನಿಲ್ಲಲ್ಲ, ಕೋಳಿ ತತ್ತಿ ಅಟ್ ಎ ಟೈಮ್ ತೋರಿಸ್ತದಲ್ಲ. ಹಾಗೆ ಸ್ವಪ್ನದಲ್ಲಿ ಆಕಳು ಮತ್ತು ಆಕಳ ಕರುವು ಏಕಕಾಲಕ್ಕೆ ತೋರುತ್ತವೆ. ತಾಯಿಯಾದ ಆಕಳು ಮೊದಲು ಇರಬೇಕು, ಆ ನಂತರ ಕರು ಉತ್ಪತ್ತಿ ಆಗಬೇಕು. ಆದರೆ ಸ್ವಪ್ನದಲ್ಲಿ ಜಾಗೃತದಲ್ಲಿ ಏನದ? ಜಾಗೃತದಲ್ಲಿ ವ್ಯಾವಹಾರಿಕದಲ್ಲಿ, ಜಾಗೃತ ಅಂದ್ರೆ ವ್ಯಾವಹಾರಿಕ, ವ್ಯಾವಹಾರಿಕದಲ್ಲಿ ಜಾಗೃತದಲ್ಲಿ ತಾಯಿಯಾದ ಆಕಳು ಮೊದಲಿರಬೇಕು, ಅನಂತರ ಕರು ಉತ್ಪತ್ತಿ ಆಗಬೇಕು. ಆದರೆ ಸ್ವಪ್ನದಲ್ಲಿ ಏನದ? ಎರಡು ಏಕಕಾಲಕ್ಕೆ ತೋರುತ್ತವೆ. ನಿಮ್ ಪ್ರಶ್ನೆಗೆ ಉತ್ತರ ಸಿಗ್ತದ. ಕೋಳಿ ಮೊದಲು ತತ್ತಿ ಮೊದಲು ಅಂತ ಕೇಳೋರಿಗೆ ಉತ್ತರ ಸಿಗ್ತದ. ವಿಚಾರ ಸಾಗರಕ್ಕೆ ಬಂದವ್ರಿಗೆ ಸಿಗ್ತದ. ವಿಚಾರ ಸಾಗರದಾಗ ಗೊತ್ತಿರಲಾರ್ದವ್ರು ಹಿಂಗೆ ಪ್ರಶ್ನೆ ಕೇಳೋರು ಕೇಳ್ಕೊತ ಹೋಗ್ತಾರ, ತಮಗೆ ತಿಳಿದು ಹೇಳೋರು ಹೇಳ್ಕೊತ ಹೋಗ್ತಾರ. ಸರಿಯಾದ ಸತ್ಯ ಅರ್ಥ ಆಗಂಗಿಲ್ಲ. ಎರಡು ಏಕಕಾಲಕ್ಕೆ ತೋರುತ್ತವೆ, ಕ್ರಮವಿಲ್ಲದೆ ತೋರುತ್ತವೆ. ಅದೇ ರೀತಿ ಸ್ವಪ್ನದಂತೆ ಜಗತ್ತು ಕ್ರಮವಿಲ್ಲದೆ ಭಾಸಮಾನವಾಗುತ್ತದೆ. ಚೌಪಾಯಿ 152. ಎಲ್ಲರೂ ಏನ್ ಹೇಳ್ಯಾರ? ಈ ಜಗತ್ತನ್ನ ಕನಸಂತ ಹೇಳ್ಯಾರ. ನಿಜಗುಣ ಶಿವಯೋಗಿಗಳು ಸಹಿತ ವಿಷಮ ಸಂಸಾರವಿದನು ಕನಸೆಂದರಿ ಅಂತ ಹೇಳ.
ಜೈಸೇ ಸ್ವಪ್ನ ಹೋತ ಬನ ಕ್ರಮತೆ ಬಿನ ಕ್ರಮತೆ ಬನ ಬಿನ ಅಂದ್ರೆ ಯಾವ ರೀತಿ ಕ್ರಮವಿಲ್ಲದೆ ಸ್ವಪ್ನ ಉತ್ಪತ್ತಿ ಆಗುತ್ತದೆಯೋ ಕ್ಯೂ ಮಿಥ್ಯಾ ಜಗತ್ ಭಾಸತ ಭ್ರಮತೆ, ಈ ಮಿಥ್ಯವಾದ ಜಗತ್ತು ಭಾಸವಾಗುತ್ತದೆ. ಎದರಿಂದ? ಭ್ರಮೆಯಿಂದ. ಭ್ರಮೆ ಎದಕ್ಕಾಗ್ಯದ? ಭ್ರಮೆ ಯಾವಕ್ಕಾಗ್ಯದ? ಭ್ರಮ ಯಾಕಾಯ್ತು? ಭ್ರಮ ಪ್ರಾಪ್ತಿ ಯಾಕಾಯ್ತು? ಬ್ರಹ್ಮಕ್ಕೆ ನಿವೃತ್ತಿ. ಬ್ರಹ್ಮನನ್ನ ಮಿಸ್ ಮಾಡ್ಕೊಂಡಿರಿ, ಅದಕ್ಕೆ ಭ್ರಮ ಆಗ್ಯದ. ಬ್ರಹ್ಮಕ್ಕೆ ನಿವೃತ್ತಿ, ಭ್ರಮಕ್ಕೆ ಪ್ರಾಪ್ತಿ. ನೀವೇನ್ ಮಾಡ್ಬೇಕು ಈಗ? ಸಾಧನೆಯ ಮೂಲಕ ಬ್ರಹ್ಮಕ್ಕೆ ಪ್ರಾಪ್ತಿ, ಭ್ರಮಕ್ಕೆ ಸಮಾಪ್ತಿ. ಭ್ರಮ ಸಮಾಪ್ತಿ ಮಾಡ್ಕೋಬೇಕಂತ ಬಂದಿರೇ ಹೆಂಗ? ಬ್ರಹ್ಮನ ಪ್ರಾಪ್ತಿ ಮಾಡಿಕೊಂಡು ಈ ಭ್ರಮೆಯನ್ನ ಕಳ್ಕೋಬೇಕಾಗಿದೆ. ಅದಕ್ಕೆ ನಮ್ಮ ಸಾಧನೆ ಇದೆ. ಆ ಭ್ರಮೆಯಿಂದಲೇ ದುಃಖ, ಚಿಂತೆ, ಭಯ ಎಲ್ಲ. ಆ ಭ್ರಮೆ ಕಳ್ಕೊಂಡು ಕೇವಲ ಬ್ರಹ್ಮ ಸ್ವರೂಪ ಪ್ರಾಪ್ತಿ ಮಾಡ್ಕೊಂಡ್ಬಿಟ್ರೆ ಬ್ರಹ್ಮಕ್ಕೆ ಪ್ರಾಪ್ತಿ, ಭ್ರಮಕ್ಕೆ ಸಮಾಪ್ತಿ. ಇಲ್ಲ ಅಂದ್ರೆ ಬ್ರಹ್ಮಕ್ಕೆ ನಿವೃತ್ತಿ, ಭ್ರಮಕ್ಕೆ ಪ್ರಾಪ್ತಿ. ದುಃಖ ಆಗ್ತದೆ. ಅದಕ್ಕೆ ಇಲ್ಲೇನದ? ಕ್ಯೂ ಮಿಥ್ಯಾ ಜಗತ್ತು ಭಾಸತ್ತ ಭ್ರಮತೆ, ಭ್ರಮದಿಂದ ಅದು ಹುಟ್ಲಿಕ್ಕತ್ತದ. ಜೋ ತಾಕೋ ಕ್ರಮ ಜಾನ್ಯೋ ಲೌರೈ, ಈ ಕ್ರಮ ಏನಂತ ಇದನ್ನು ಸರಿಯಾಗಿ ತಿಳ್ಕೊರಿ. ಸೋ ಮರುತಲ ಜಲ ವತನ ನಿಜಾರೈ. ಏನಂದ್ರೆ ಒಂದನೇ ಸಾಲು ಜೈಸೆ ಸ್ವಪ್ನ ಹೋತ ಬಿನ ಕ್ರಮತೆ. ಒಂದನೇ ಸಾಲಿನ ಅರ್ಥ ಯಾವ ರೀತಿ ಸ್ವಪ್ನ ಪ್ರಪಂಚವು ಕ್ರಮವಿಲ್ಲದೆ ತೋರುತ್ತದೆಯೋ. ಎರಡನೇ ಸಾಲು ತ್ಯೂ ಮಿಥ್ಯಾ ಜಗತ್ ಭಾಸತ ಭ್ರಮತೆ. ಅದೇ ರೀತಿ ಮಿಥ್ಯವಾದ ಜಗತ್ತು ಕೂಡ ಭ್ರಮೆಯಿಂದ ಭಾಸವಾಗುತ್ತದೆ. ಭ್ರಮೆ ಅಂದ್ರೇನು? ಬ್ರಹ್ಮನನ್ನು ಮರಿತಾಗ ಯಾವ ನಾಮರೂಪ ಜಗತ್ತು ಕಾಣ್ತದಲ್ಲ ಅದೇ ಭ್ರಮೆ, ಅದೇ ಅಜ್ಞಾನ. ಯಾವಾತನು ಏನದ? ಜೋ ತಾಕೋ ಕ್ರಮ ಜಾನೋ ರೈ ಅಂದ್ರ ಯಾವಾತನು ಈ ಕ್ರಮವನ್ನು ತಿಳಿಯ ಬಯಸುತ್ತಾನೋ. ಸೋ ಮರುತಲ ಜಲ ವಸನ ನಿಜಾರೈ. ಇದನ್ನು ಯಾವನು ತಿಳ್ಕೋಬೇಕಂತನೋ ಅವನೇನ್ ಮಾಡಬೇಕು? ಮೊದಲು ಭ್ರಮದಿಂದ ತೋರುವ ಮೃಗಜಲದಲ್ಲಿ ತನ್ನ ವಸ್ತ್ರಗಳನ್ನು ಒಗೆದು ಹಿಂಡಿ ತೋಯಿಸಿ ಒಣಗಿಸಬೇಕು ಅಂತಂದ. ಯಾವಾಗ ಈ ಭ್ರಮ ಅದಲ್ಲ, ಈ ಭ್ರಮೆ ನಿಮಗೆ ಕಾಣಿಸ್ತದ, ಇದೇ ನೀರು ನಿಮಗೆ ಸತ್ಯ ಅನಿಸ್ಲಕತ್ತಿತ್ತು ಅಂತಂದ್ರೆ ಆ ನೀರಾಗ ನೀವು ಬಟ್ಟೆ ಒಕ್ಕರಪ್ಪ ನೋಡಮು ಅಂತ ನಿಶ್ಚಲ್ದಾತರು. ನಾಮರೂಪಾತ್ಮಕ ಜಗತ್ತೇ ಖರೆ ಅಂತ ನಿಮ್ಗೆ ಯಾರ್ಯಾರು ಅನಿಸ್ತಿತ್ತು, ಇದರೊಳಗೊಂದು ಕ್ರಮ ಆದ ಅಂತ ನಿಮಗೆ ಅನಿಸ್ತಿತ್ತು ಅಂದ್ರೆ ಅದ್ರೊಳಗೆ ನಿಮಗೆ ಬಟ್ಟೆ ಒಕ್ಕರಪ್ಪ. ಆ ಮರುಭೂಮಿ ಒಳಗ ಏನಾಗ ಮರೀಚಿಕ ಜಲ ಬರ್ಲಕತ್ತದ. ಆ ಜಲ ನಿಮಗೆ ಖರೆ ಅನಿಸ್ಲಕತ್ತದ, ಅಲ್ಲಿ ಒಂದೇನೋ ಕ್ರಮ ಆದ ಅಂತ ಅನಿಸ್ತಿತ್ತು ಅಂತಂದ್ರ ಆ ನೀರು ಸತ್ಯ ಅಂತ ತಿಳ್ಕೊರಿ. ಮತ್ತ ಆ ನೀರು ಏನದ? ಅದು ಮರೀಚಿಕ ಜಲದಲ್ಲಿ ನಿಮ್ಮ ಬಟ್ಟೆ ಹಿಂಡಿ ಒಣಗಿಸ್ರಿ ಅಂತ ಹೇಳ. ಹೆಂಗ? ಇದರ ಅರ್ಥ ಸ್ವಪ್ನ ಪ್ರಪಂಚ ಯಾವ ಪ್ರಕಾರ ಕ್ರಮವಿಲ್ಲದೆ ಉತ್ಪತ್ತಿಯಾಗಿದೆಯೋ ಅದೇ ರೀತಿ ಮಿಥ್ಯವಾದ ಜಗತ್ತು ಕೂಡ ಯಾವುದೇ ಕ್ರಮವಿಲ್ಲದೆ ಉತ್ಪತ್ತಿಯಾಗುತ್ತದೆ. ಎಲ್ಲಾ ಶಾಸ್ತ್ರಗಳು ಈ ಜಗತ್ತನ್ನ ಸ್ವಪ್ನದಂತೆ ಅಂತ ದೃಷ್ಟಾಂತ ಕೊಡುತ್ತಾರೆ. ಮಿಥ್ಯ ಸಂಸಾರವಿದನು ಕನಸೆಂದರಿ ಅಂತೇಳಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳ್ತಾರೆ. ಕನಸು ಹೇಗಿದೆ? ಕನಸು ಹೆಂಗದ? ನೀಟಾಗ್ಯದ ಏನ್ರಿ? ಪದ್ಧತಿ ಪ್ರಕಾರ ಅದೇನು ಇಲ್ಲ ಅನ್ನೋದಕ್ಕೆ ಏನಂತಾರ ಶಬ್ದ? ಯದ್ವಾ ತದ್ವಾ. ಕನಸ ಯದ್ವಾ ತದ್ವಾ, ಕ್ರಮವಿಲ್ಲ. ನನಗ ಜಾಮೂನ್ ತಿನ್ಬೇಕಂತ ಈಗ ಮನಸ್ಸಾಗ್ಯದಪ್ಪ. ವ್ಯಾವಹಾರಿಕ ಜಗತ್ತಿನೊಳಗ ಜಾಗೃತಾವಸ್ಥೆ ಒಳಗೆ ನನಗೆ ಜಾಮೂನ್ ತಿನ್ಬೇಕಂತ ಬಜಾರ್ದಾಗ ಹೋಗಿನಿ. ಜಾಮೂನು ಬಿಸಿ ಬಿಸಿ ತಂದಿರ್ತಾರ, ಒಂದೆರಡು ತಿನ್ಬೇಕು ಅಂತೀನಿ. ಜೋಬ್ನಾಗ ಕೈ ಹಾಕೊಂಡು ನೋಡಿದ್ರ ಜೋಬ್ನಾಗ ರೊಕ್ಕಿಲ್ಲ. ತಿಲ್ಲಕ್ ಬರ್ತದೇನಿಲ್ಲ ಜಾಗೃತದಾಗ? ಬರಂಗಿಲ್ಲ. ಕ್ರಮ ಅದ, ಇಲ್ಲೊಂದು ಕ್ರಮ ಅದ, ಒಂದು ಪದ್ಧತಿ ಅದ.
ಈ ಪದ್ಧತಿ ಸ್ವಪ್ನದಾಗ ಅದ ಏನು? ಸ್ವಪ್ನದಾಗ ಜಾಮೂನು ಬಂದ್ಬಿಡ್ತದ. ಮನಸ್ಸಿನಾಗ ನಿಮಗೆ ಜಾಮೂನು ತಿನ್ಬೇಕನ್ನ ಅತೃಪ್ತಿ ಇದ್ದಾಗ ಆ ಅತೃಪ್ತವಾದ ಮನಸ್ಸೇ ಏನಾಗ್ತದೆ, ಜಾಮೂನಿನ ರೂಪ ತಾಳ್ತವ. ಸುಮಂಗ್ಲಮ್ಮ ಮ್ಯೂಟ್ ಮಾಡ್ಕೊರವಿ. ಸ್ವಪ್ನ ಏನಾಯ್ತು? ಜಾಮೂನ ಮನಸ್ಸೇ ಜಾಮೂನಿನ ರೂಪ ತಾಳ್ತದ. ಮತ್ತ ನಿಮ್ ನಾಲಿಗೆನೇ ಏನಾಗ್ಯದ? ನಾಲಿಗೆ ನಿಮ್ ನಾಲಿಗೆಯಲ್ಲಿ ಅಂತ ತಿಂತೀರೇನು? ಮನಸ್ಸೇ ನಾಲಿಗೆ ರೂಪ ತಾಳ್ತದ. ತಾಳಿ ಆ ಜಾಮೂನನ್ನ ರೊಕ್ಕಿಲ್ಲದೆ ಬಕೆಟ್ ಗಟ್ಲೆ ಜಾಮೂನ್ ತಿಂತದ, ತಿಂದು ತೃಪ್ತಿ ಪಡ್ತದ. ಎಂತ ಮನಸ್ಸಿನ ಶಕ್ತಿ ನೋಡ್ರಿ. ಹಾಗೆ ಕನಸಿನಾಗ ರೊಕ್ಕದ ಸಮಸ್ಯೆ ಆದತ್ನಾಗ ನಮ್ಮಲ್ಲಿ ರೊಕ್ಕ ಇದ್ದಿದ್ದಿಲ್ಲ. ಏನಾದೆ? ರೊಕ್ಕ ಇಲ್ಲದಕ್ಕ ಜಾಗೃತದಾಗ ತುಂಬಾ ಬಡವ ನಾನು. ಸ್ವಪ್ನದಾಗ ಏನಾಗ್ತೀನಿ ನಾನು? ರೊಕ್ಕದ ಚಿಂತೆ ಹಚ್ಕೊಂಡು ಮಕ್ಕೊಂಡವನಿಗೆ ಸ್ವಪ್ನದಾಗ ಏನ್ ಬರ್ತದ? ರೊಕ್ಕ ಬರ್ತದ. ಏನು ತಲೆಯಾಗಿ ಇಟ್ಕೊಂಡು ಮಕ್ಕೋತೀರಿ, ಅದು ಕನಸಿನಾಗ ಬರ್ತದ. ಬಂದಾಗ ಏನಾಗ್ತೀರಿ? ರೊಕ್ಕ ಬಂದಾಗ ನೀವೇನಾಗ್ತೀರಿ? ರೊಕ್ಕ ಇಲ್ಲ ಬಡವರು ಇದ್ರಿ ಜಾಗೃತದಾಗ, ಸ್ವಪ್ನದಾಗ ಶ್ರೀಮಂತಿಕೆ. ಸ್ವಪ್ನದಾಗ ಶ್ರೀಮಂತರಾಗ್ತೀರಿ. ಶ್ರೀಮಂತ ಆಗಿ ರೊಕ್ಕ ಎಣಿಸ್ತೀರಿ 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 ಹೊತ್ತೊಂಡು ಎಲ್ಲರೂ ಹೊತ್ತೊಂಟ ಮೇಲೆ ಎಷ್ಟೊತ್ತು ಮಕ್ಕೋತೀರಿ ಹೇಳ್ರಿ ಅಂತಂದ್ರೂ ಇನ್ನ ಜಗ್ಗಿ ರೊಕ್ಕ ಎಣಸದ, ಏನ್ ಎಬ್ಬಿಸಿ ಬಿಟ್ರಲ್ಲ ಇವ್ರ ಅಂತೇಳಿ ಬೈಕೋತ್ ಹೇಳ್ತಾರ. ಎದ್ದ ಮೇಲೆ ಜಮಖಾನಿ ಜಾಡಿಸಿ ನೋಡಿದ್ರ ಅಲ್ಲಿ ₹1 ಇಲ್ಲ. ಸ್ವಪ್ನದಲ್ಲಿ ಭಾರಿ ಶ್ರೀಮಂತನಾಗಬಲ್ಲ, ಜಾಗೃತದಲ್ಲಿ ತುಂಬಾ ಬಡವ ಇದ್ದವನು. ಶ್ರೀಮಂತನಾಗಿ ಎಣಿಸಿದ ಹಣ ಸತ್ಯವಿಲ್ಲ, ಮಿಥ್ಯವಾಗಿದೆ. ಏನು ಸಂಸಾರ ಅಂತ ಮಾಡಿರಿ, ಹೆಂಡತಿನ ಮಾಡ್ಕೊಂಡಿರಿ, ಗಂಡನ್ ಮಾಡ್ಕೊಂಡಿರಿ, ಮನಿ ಕಟ್ಟಿರಿ, ಮಕ್ಕಳು ಹಡಿದಿರಿ, ರೊಕ್ಕ ರೂಪಾಯಿ ಸಂಪಾದನೆ ಮಾಡಿರಿ, ಬಂಗಾರ ಬೆಳ್ಳಿ ಸಂಪಾದನೆ ಮಾಡಿರಿ, ಆಸ್ತಿ ಪಾಸ್ತಿ ಏನೆಲ್ಲ ಮಾಡಿರಿ. ಇದು ಉಸಿರು ಇರೋ ತನಕ ಪ್ರತಿಯೊಂದು ಉಸಿರು ಆ ಪರಮಾತ್ಮನ ಭಿಕ್ಷೆ, ಆಯುಷ್ಯ. ಆ ಪರಮಾತ್ಮನಿಗೆ ನೆನೆಸೋದಕ್ಕಂತ ಅವ ಉಸಿರು ಕೊಟ್ಟಾನೆ ಹೊರತು ಇಲ್ಲಿ ಬಂದು ಇವೆಲ್ಲ ಫಾಲ್ತುದಿಂದ ಮಾಡೋದಕ್ಕೆ ಇಲ್ಲ. ಆದ್ರೆ ಏನ್ ಮಾಡಿಬಿಟ್ಟಿವಿ? ಆ ಪರಮಾತ್ಮನನ್ನ ಮರೆತು ಇಲ್ಲಿ 12 ಜನ್ಮಕ್ಕಾಗಷ್ಟು ಸಂಪತ್ತು ಸಂಗ್ರಹ ಮಾಡೋದ್ರೊಳಗ ಆಯುಷ್ಯವನ್ನು ಕಳೆದು ಬಿಟ್ಟಿವಿ. ಇದಿಷ್ಟು ಉಸಿರು ಬಂದಾಯ್ತು ಅಂತಂದ್ರೆ ನಿಜಗುಣ ಶಿವಯೋಗಿಗಳು ಹೇಳ್ತಾರೆ, ಭೂಮಿಯನ್ನೆಲ್ಲ ಪುಡಿ ಮಾಡಿದ್ರೆ ಎಷ್ಟು ಅಣುಗಳಾಗ್ತವ ಅಷ್ಟು ಪುನರ್ಜನ್ಮ ತಾಳಿ ಬಂದೀವಿ ನಾವು ಅಂತ ಹೇಳ್ತಾರೆ. ಮತ್ತೆ ಹಿಂದಿನ ಜನ್ಮದವ್ರು ಯಾರೇ ಎಷ್ಟು ಚಂದನ್ ಹೆಂಡತಿಗೆ ಬಿಟ್ಟು ಸತ್ತೋಗಿದಿ, ಈಕಿನ ಕರ್ಕೊರಪ್ಪ, ಎಷ್ಟು ಚಂದನ ಗಂಡ ಇದ್ದ, ದೊಡ್ಡ ಸೌಕಾರ ಇದ್ದ, ಇವನಿಗೆ ಬಿಟ್ಟು ಸತ್ತೋಗಿದಿ, ಇವನ್ ಬಲ್ಲಿ ಇರು ಅಂತ ಹೇಳ್ಯಾರ. ಹಿಂದಿನ ಜನದವ್ರು ಯಾರು ಬಂದಾರ ನಿಂಬಲ್ಲಿ? ದೊಡ್ಡ ದೊಡ್ಡ ಮನಿ ಕಟ್ಟಿಟ್ಟಿರಿ, ಜಗ್ಗಿ ರೊಕ್ಕ ಬಂಗಾರ ಮಾಡಿಟ್ಟಿರಿ, ಸಂಪತ್ತ ಸಂಬಂಧ ಹೊಲ ಮನಿ ಅವು ಏನಾರ ಹಿಂದಿನ ಜನ್ಮದ ಯಾವರ ಬಂದವೇನು ನಿಮ್ಮದು? ಜಗಕ್ಕಿಕ್ಕಿದ ವಿಧಿ. ಒಂದು ಪದ್ಧತಿ, ಈ ಭೂಮಿ ಮೇಲೆ ಬದುಕಬೇಕಾದ್ರೆ ಒಂದು ಪದ್ಧತಿ. ಅವೆಲ್ಲ ಎದಕ್ಕೆ ಬೇಕು, ಎಷ್ಟು ಬೇಕು? ಅದ್ರ ಪ್ರಮಾಣ ಎಷ್ಟಿರ್ಬೇಕ್ರಿ? ಜಗಕ್ಕಿಕ್ಕಿದ ವಿಧಿ ದೇಹದ ಯಾತ್ರೆಗೆ ಎಷ್ಟು ಅವಶ್ಯಕತೆ ಅದ ಅಷ್ಟೇ ಬೇಕು. ಈ ದೇಹದ ಯಾತ್ರೆಗೆ ನಿಮ್ಮ ದೇಹ ಹುಟ್ಟಿನಿಂದ ಸಾವಿನ ತನಕ ಏನು ಯಾತ್ರೆ ಮಾಡ್ತದಲ್ಲ, ಆ ಯಾತ್ರೆಗೆ ಎಷ್ಟು ಅವಶ್ಯಕತೆ ಅದ ಅಷ್ಟೇ ಭೋಗ. ಅದಕ್ಕಿಂತ ಹೆಚ್ಚಿನ ಭೋಗ ಏನದ ಅದೆಲ್ಲ ಓಟು ವಿಷ, ಕನಸಿನ ಕೆಲಸ, ವೇಸ್ಟ್. ಅದನ್ನು ಜಮಾಯಿಸಿಟ್ಟು ದುಡಿಲಾರದೆ ಮುಂದಿನವರು ಅದನ್ನು ಸರಿಯಾಗಿ ಸದುಪಯೋಗ ಮಾಡ್ಕೋತಾರತ್ ಏನ್ ಗ್ಯಾರಂಟಿ? ದುಡಿಲಾರ ದುಡ್ಡು ಯಾವನಿಗೂ ಕಾಳಜಿ ಮಾಡಿ ಬಳಸ್ಕೋಬೇಕನ್ನ ಬುದ್ಧಿ ಬರಂಗಿಲ್ಲ. ಇದು ಪುಷಟೆ ಬಂದದ್ದದ, ಇದು ಹೆಂಗ್ ಬೇಕಂಗ ಉಡಾಯಿಸಿ ಬಿಡಮಂತೇಳಿ ಮುಂದೆ ಯಾರು ಬೇಕವ್ರು ಏನ್ ಬೇಕಾದ್ರೆ ಮಾಡಿಬಿಡ್ತಾರೆ. ನೀವು ಹಿಡ್ಕೊಂಡು ಬಂದಿರ್ತೀರಿ ಅಲ್ಲಿಂದ ಇಲ್ಲಿ ತನಕ.
ನಿಮ್ಮಂಗೆ ಅವರು ಅದು ಹಿಡ್ಕೊಂಡು ಹೋಗ್ತಾರತ್ತ ಏನ್ ಗ್ಯಾರಂಟಿ ಅದು? ಹೀಗಾಗಿ ಏನಾಯ್ತದಪ್ಪ ಅಂತಂದ್ರೆ ಜಾಗೃತದಲ್ಲಿ ತುಂಬಾ ಬಡವ ಇದ್ದ ಒಂದು ಸ್ವಪ್ನದಲ್ಲಿ ಭಾರಿ ಶ್ರೀಮಂತನಾಗಬಲ್ಲ, ಶ್ರೀಮಂತನಾಗಿ ಎಣಿಸಿದ ಹಣ ಸತ್ಯವಿಲ್ಲ, ಮಿಥ್ಯವಾಗಿದೆ. ಅದೇ ರೀತಿ ನಾವು ಮಾಡಿದ ಸಂಸಾರ ಕೂಡ ಜಗತ್ತು, ಬ್ರಹ್ಮಾಂಡ, ಪಿಂಡಾಂಡ, ಮನಿ, ಮಠ, ಸಂಸಾರ ಮಾಡಿವಲ್ಲ, ಇದು ಕೂಡ ಮಿಥ್ಯವಾಗಿದೆ. ಇದು ಹೆಂಗಂದ್ರೆ ಕ್ರಮವಿಲ್ಲದ ಸ್ವಪ್ನದಂತೆ, ಕ್ರಮವಿಲ್ಲದ ಜಗತ್ತು. ಇದಕ್ಕೇನಂತಾರೆ? ಸಂಸಾರ ಅಂತ ಹೇಳಿ. ಒಂದ್ ನಿಮಿಷ ರೀ, ಮಾತಾಡಕ್ಕೆ ಒಂದೇ ನಿಮಿಷ ಮಾತಾಡಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಅದಕ್ಕೆ ಇದು ಕನಸ ಸಂಸಾರ, ಬ್ರಹ್ಮಾಂಡ ಒಂದು ಕನಸ, ಪಿಂಡಾಂಡ ಒಂದು ಕನಸ. ಆ ಬ್ರಹ್ಮಾಂಡ ಪಿಂಡಾಂಡಗಳ ಈ ಪಿಂಡಾಂಡದ ನಿರ್ವಹಣೆಗಾಗಿ ಬ್ರಹ್ಮಾಂಡದ ಒಳಗಿನ ಕೆಲವೊಂದು ವಸ್ತುಗಳನ್ನ, ವ್ಯಕ್ತಿಗಳನ್ನ ಒಂದು ಕಡೆ ಕೂಡಿ ಹಾಕಿ ಇವು ನಾನು, ನನ್ನದು ಅನ್ನೋದು, ಇದೆಲ್ಲನೂ ಒಂದು ಕನಸ ಅಂತ ಹೇಳಿ ನಿಶ್ಚಲದಾಸರು ಈ ಲೌಕಿಕ ಪ್ರಪಂಚದ ಮೋಹ ಎಷ್ಟರ ಮಟ್ಟಿಗೆ ಸರಿ ಅನ್ನೋಂಥದ್ದು ವಿಷಯ ಹೇಳ್ತಾ ಇದು ಹೆಂಗದ? ಕ್ರಮವಿಲ್ಲದ ಸ್ವಪ್ನದಂತೆ ಕ್ರಮವಿಲ್ಲದ ಜಗತ್ತು ಸಂಸಾರ, ಕ್ರಮವಿಲ್ಲದ ಜಗತ್ತು ಸಂಸಾರ ಅಂತ ತಿಳಿ. ಈ ಸಂಸಾರ ಜಗತ್ತು ಕ್ರಮ ಇಲ್ಲ ಅಂತ ತಿಳಿ ಅಂತ ಹಿಂಗ ಹೇಳೋಣ ಹಂಗೆ ತಿಳ್ಕೊಳಕ್ ಮನಸ್ಸು ಬರ್ಲಕತ್ತದ ನಿಮಗ? ನಿಶ್ಚಲಾಸ ವಿಚಾರ ಸಾಗದಾಗ ಹೇಳ್ಯಾರ, ನಾನು ನಿಮಗೆ ಹೇಳಕತ್ತೀನಿ, ನಿಮ್ಮ ಮನಸ್ಸು ಒಪ್ಪಲಕತ್ತದ. ಅದಕ್ಕೆ ಪ್ರಾಮಾಣಿಕವಾಗಿ ಹೇಳ್ರಿ. ಮಿಥ್ಯ ಆಗ್ಯದ ಅಂತ ಹೇಳಕ್ಕೆ ಒಪ್ಕೊಳಕತ್ತದ ಏನದು? ನೀವು ಪಾರಮಾರ್ಥಿಕ ಸತ್ಯದಾಗ ಒಪ್ಕೊಳಕತ್ತದ? ಹ್ಞೂ ರೀ.
ಸ್ವಲ್ಪ ವಿಚಾರ ಮಾಡಿ ಹೇಳ್ರಿ, ಹಂಗೆ ಹೇಳ್ಬೇಡ್ರಿ. ಹೊರಗಿನ ದೇವರು ಹೊರಗೆ ಇದ್ದಂಗ ಆಕೆ ನಿಶ್ಚಲ್ ದಾಸರು ಹಂಗೆ ಹೇಳ್ಯಾರ ಅಂತ ಹೇಳಿ ಅಲ್ಲ, ಇದು ಒಳಗ ಗುಮ್ಲಕತ್ತಾರ, ಗೊತ್ತಾಗಲ್ದು ನಮಗ. ನನಗಂತೂ ಒಪ್ಲಕ್ಕತ್ತಿಲ್ಲಪ್ಪ, ನಂದು ಪ್ರಾಮಾಣಿಕವಾಗಿ ನಾ ಹೇಳ್ತೀನಿ. ನನ್ನ ಮನಸ್ಸಂತೂ ಈ ಸಂಸಾರ ಕನಸು ಅಂತೇಳಿ ನನ್ನ ಮನಸ್ಸು ಒಪ್ಲಕ್ಕತ್ತಿಲ್ಲ. ಅಷ್ಟು ಸರಳದಾಗ ಒಪ್ಪಂಗಿಲ್ಲ ಅದು. ಅವರು ಪರಿಪೂರ್ಣತೆಗೆ ಹೋಗಿ ಸನೇಕ್ ಹೋಗ್ಬಿಟ್ಟಾರ ನಾಗರತ್ನಂ ಅವರು, ಅವ್ರಿಗೆ ಒಪ್ಪುತ್ತದೆ. ನಮಗ ಇನ್ನ ಅದ, ನಮಗೆಲ್ಲ ಇನ್ನ ಭಾಳ ನಮ್ದೆಲ್ಲ ನಮಗಂತೂ ಒಪ್ತಾ ಇಲ್ಲ. ನಾ ಏನ್ ಮಾಡ್ಲಿ ಅಂದ್ರೆ ವಿಚಾರ ಸಾಗರ ಇನ್ನೊಂದ್ ಸ್ವಲ್ಪ ಓದು ತಿಳಿತದಂತಾರ. ಏನ್ ಮಾಡ್ಲಿ? 100% ಸುಳ್ಳು. ಜ್ಞಾನಿಗೆ ಜಗತ್ತನ್ನದೇ ಇಲ್ಲ. ಪಿಂಡಾಂಡ ಯಾಕೆ ತೋರ್ಲಕತ್ತದ, ನಿಮ್ ಶರೀರ ಯಾಕೆ ತೋರ್ಲಕತ್ತದ ಅಂದ್ರೆ ಬ್ರಹ್ಮದ ಅಜ್ಞಾನದಿಂದ ಶರೀರ ತೋರ್ಲಕತ್ತದ. ಬ್ರಹ್ಮಾಂಡ ಎದಕ್ಕೆ ತೋರ್ಲಕತ್ತದ? ಬ್ರಹ್ಮದ ಅಜ್ಞಾನದಿಂದ. ಬ್ರಹ್ಮನನ್ನು ಮರ್ತದ್ದಕ್ಕೆ ಬ್ರಹ್ಮಾಂಡ ತೋರ್ಲಕತ್ತದ. ಆ ಬ್ರಹ್ಮಾಂಡದೊಳಗಿನ ಒಂದಿಷ್ಟು ಜೀವಿಗಳನ್ನ, ಒಂದಿಷ್ಟು ಪದಾರ್ಥಗಳನ್ನ ಸಂಗ್ರಹ ಮಾಡ್ಕೊಂಡು ನನ್ನ ಮನಿ, ನನ್ನ ಹೆಂಡತಿ, ನನ್ನ ಮಕ್ಕಳು ಅಂತ ಹೇಳಿ ಮಾಡ್ಕೊಂಡು ಕೂತೆ. ಇದು ಯಾಕೆ ತೋರ್ಲಕ? ಬ್ರಹ್ಮದ ಅಜ್ಞಾನ. ಎಲ್ಲಾನು ಬ್ರಹ್ಮನೇ ಅದ. ಬ್ರಹ್ಮನ ಹೊರತಾಗಿ ಏನೇನೂ ಇಲ್ಲ. ಹಿಂಗಾಗಿ ಇದು ತೋರ್ಲಿಕ್ಕತ್ತದ. ವ್ಯಾವಹಾರಿಕವಾಗಿ ಈ ಕಡೆ ಆವರಣ ಅನ್ನೋದು ಬಿಟ್ಟು ಬ್ರಹ್ಮ ಅನು ಅಂತೇಳಿ ಪಾರಮಾರ್ಥಿಕ ಸ್ಟೆಪ್ಪಿಗೆ ಏರ್ಬೇಕಾದ್ರೆ ವ್ಯಾವಹಾರಿಕ ಅಷ್ಟು ಸರಳದಾಗಿ ಬಿಡ್ಲಕ್ಕೆ ಆಗಂಗಿಲ್ಲ. ಬಹಳ ಕಷ್ಟ ಅದ, ಬಹಳ ಕಷ್ಟ. ಅದಕ್ಕೆ ಸಾಧ್ಯ ಇಲ್ಲ ಅಲ್ಲ, ಕಷ್ಟ ಸಾಧ್ಯ. ಅಸಾಧ್ಯ ಅಂತ ಅಲ್ಲ, ಕಷ್ಟ ಸಾಧ್ಯ. ಯಾಕಂದ್ರೆ ಆ ರೀತಿಯಾದಂತ ಪುಣ್ಯದ ಫಲ ನಮ್ಮೊಳಗೆ ಇದ್ದಾಗ ಅದು ನಮಗ ಲಾಭ ಕೊಡ್ತು. ನಮ್ಮೊಳಗಿನ ಪುಣ್ಯದ ಫಲ ಇರ್ಬೇಕಲ್ಲ, ಬೇಕು. ಅದಕ್ಕೆ ಏನಂತಂದ್ರ ತಪಸ್ವಿಗಳ ಆಶೀರ್ವಾದಗಳು ಬೇಕಾಗ್ತಾವ. ಇದಕ್ಕೆಲ್ಲ ಆಗ್ಬೇಕಾದ್ರೆ ಇಡೀ 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 ಆಯುಷ್ಯದೊಳಗ ನಾವೇನೇನು ಭೋಗಿಸ್ಬೇಕು ಅನ್ನೋದು ಎಲ್ಲ ಚೇಂಜ್ ಮಾಡೋ ಕೆಪಾಸಿಟಿ ತಪಸ್ವಿಗಳಲ್ಲಿರ್ತದೆ. ಮುರುಕಂಡು ಮಹಾರಾಜ ಋಷಿಗಳವರು, ಋಷಿಗಳು, ಮುನಿಗಳು, ಮಕ್ಕಳಿಲ್ಲ. ಅದು ಎಂತ ಹುಚ್ಚು ಸಂತಾನಕ್ಕೆ ಆಶೆಯಪ್ಪ ಅಂತಂದ್ರ ಮಕ್ಕಳು ಬೇಕು. ಮಕ್ಕಳು ಯಾಕಾಗಂಗಿಲ್ಲ ಗೊತ್ತದ? ಮಕ್ಕಳು ಯಾಕಾಗಂಗಿಲ್ಲ? ಮಕ್ಕಳು ಋಣ ಇರಂಗಿಲ್ಲ ನಮಗ. ಎಲ್ಲ ಮಕ್ಕಳದು ನಿಸ್ವಾರ್ಥ ಸೇವೆಯಿಂದ ನಾವು ಮಕ್ಕಳದು ಸ್ವಾರ್ಥದ ಸೇವೆ ಮಾಡಿದೇವಂದ್ರೆ ಮುಂದೆ ಮಕ್ಕಳು ಬರ್ತಾವ. ನಮಗ್ ಮಕ್ಕಳಲ್ಲಿಂದ ನಮ್ಗೆ ಏನು ಆಗ್ಬೇಕಾಗಿಲ್ಲಪ್ಪ, ಅವ್ರದವ್ರು ಆರಾಮಿದ್ರೆ ಸಾಕು, ಅವ್ರ ಮೇಲೆ ನಾ ಏನು ಅಪೇಕ್ಷೆ ಪಡಂಗಿಲ್ಲ ಅಂತ ಹಿಂದಿನ ಜನ್ಮದಾಗ ನೀವು ಅದರಿಂದ ಮುಕ್ತ ಆಗಿದ್ದೀರಿ ಅಂದ್ರೆ ಮುಂದಿನ ಜನ್ಮದಾಗ ನಿಮಗೆ ಮಕ್ಕಳ ಸಮಸ್ಯೆನೇ ಇರಂಗಿಲ್ಲ. ಹಂಗದ ಮಕ್ಕಳು. ಅದಕ್ಕೇನಾಯ್ತು, ಇಲ್ಲಿ ಮುಗಿದು ಹೋಗ್ಬಿಟ್ಟಿತ್ತು. ಯಾವ ಮಕ್ಕಳಿಗೆ ಹಡದಕ್ಕೆ ಅವಕ್ಕೆ 25 ವರ್ಷಕ್ಕೆ ಕುಂಡಿ ತೊಳಿಬೇಕಲ್ಲ, ಅದೇನು ಮಕ್ಕಳನ್ನು ಸುಖತದ ಏನೋ, ಏನ್ ದೊಡ್ಡ ಕೆಲಸ ಏನೋ. ಅವಕ್ಕೆ 25 ವರ್ಷ ಹಮಾಲಿ ಮಾಡೋದಕ್ಕೆ ಮಕ್ಕಳು ಬೇಕಲ್ಲ, ಮತ್ತೇನ್ ಬೇಕು? ಅದ್ರಲ್ಲಿಂದ ಮುಂದೆ ಏನಾಗದ ಏನು ಯಾವನಿಗೆ ಗೊತ್ತು. ಅದಕ್ಕೆ ಇವನಿಗೆ ಒಂದು ಹುಚ್ಚ, ಮಕ್ಕಳು ಬೇಕು. ಪರಮಾತ್ಮ ಕೂತು ತಪಸ್ ಮಾಡಿ ಮೋಕ್ಷಕ್ಕಾಗಿ ತಪಸ್ ಮಾಡೋದ್ರ ಬದಲು ಮಕ್ಕಳು ಬೇಕಾದ ತಪಸ್ ಮಾಡ. ಅವನ ಶಿವ ಬಂದು ಮಕ್ಕಳು ನೋಡಪ್ಪ, ಈಗ 2 ಅದಾವ ನಮ್ಮಲ್ಲಿ. ಒಂದು ಮೂರ್ಖ ಮಗ ಅದ 100 ವರ್ಷ, ಮತ್ತಿನ್ನ ಒಂದೇನದ ಶಾಣೆ ಮಗ ಬ್ರಹ್ಮಜ್ಞಾನಿ ಅದ, ಬರೇ 16 ವರ್ಷ ಅದ ಅಂತ. 16 ವರ್ಷ ಆದ ಹೊತ್ನಾಗ ನಾವು ಬ್ರಹ್ಮಜ್ಞಾನಿ ಸಾಧಕರು ನಾವೆಲ್ಲ ನಮ್ಮ ಮನೆಗೆ ಒಂದು ಮೂರ್ಖ ಹುಟ್ಟಿ ಇದ್ದದ್ದೆಲ್ಲ ಸಮಸ್ಯೆ ಮಾಡ್ತಿತ್ತಂದ್ರೆ ಮೂರ್ಖ ಮಗ ಇರ್ಲಾರ್ದೆ ಚಲೋ. ಇದು ನಥಿಂಗ್ ಇಸ್ ಬೆಟರ್ ದೆನ್ ನಾನ್ ಸೆನ್ಸ್ ಅಂತ. ಮೂರ್ಖ ಮಕ್ಕಳು ಇರೋದಕ್ಕಿಂತ ಮಕ್ಕಳು ಇರ್ಲಾರ್ದಂಗೆ ಇರೋದೇ ಚಲೋ. ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಂತ. ಏನು ಇಲ್ದಂಗೆ ಇರೋದಕ್ಕಿಂತ ಒಂದು ಮಗ ಅದ 16 ವರ್ಷದಲ್ಲಿ ನಮ್ಮ ಸಂಗಟ ಇರ್ತದಲ್ಲ, ಇರ್ಲಿ ಬಿಡು ಅಂತೇಳಿ ಏನ್ ಮಾಡಿದ್ರು, ಮಗನಿಗೆ ಹಾಡಿದ್ರಪ್ಪ. ಅವನು ಪರಮಾತ್ಮನ ಕರುಣೆಯಿಂದ 16 ವರ್ಷದ ಜಾಣ ಮಗನಿಗೆ ಹಾಡಿದ್ರು. ಮುಂದೇನಾಯ್ತು, ಬ್ರಹ್ಮಜ್ಞಾನಿ ತಲೆ ಓಡಿಸ್ತಾನ. ಏನ್ ತಲೆ ಓಡಿಸ್ತಾನ?
ಎಲ್ಲ ಋಷಿ ಮುನಿಗಳು ಮಹಾತ್ಮರು ಎಲ್ಲಿದಾರ ನೋಡಪ್ಪ. ಹುಟ್ಟಿದ ಮೇಲೆ ಟೆನ್ಷನ್ ಚಾಲು ಆಯ್ತು ತಂದೆಗೆ. 16 ವರ್ಷ ಹೆಂಗ್ ಓದ್ತದ ಗೊತ್ತಿಲ್ಲ, ಮಕ್ಕಳು ಹುಟ್ಟಿದ ಮೇಲೆ ಅಷ್ಟು ಫಾಸ್ಟ್ ಓದ್ತಿರ್ತದ. ಇವ 16 ವರ್ಷ ಆಗೋದ ಸತ್ತೋತನ, 16 ವರ್ಷ ಆದ ಸತ್ತೋತನ, ಏನ್ ಮಾಡ್ಬೇಕಂತೇಳಿ ಋಷಿ ಮುನಿಗಳ ಆಶೀರ್ವಾದ ತಗೋತಾ ಕಾಲ ಕಳೆಯಪ್ಪ, ದೇವರೇ ಯಾರ ಪುಣ್ಯ ಎಲ್ಲಿಂತಾರೆ ನಿನ್ನ ಆಯುಷ್ಯ ವೃದ್ಧಿ ಆಗಲಿ ಅಂತೇಳಿ ಐಡಿಯಾ ಮಾಡಿಬಿಡ್ತಾನ. ಒಬ್ಬ ದೊಡ್ಡ ಋಷಿ ಹತ್ರ ಹೋದಾಗ ಆ ಋಷಿ ಇವನಿಗೇನ್ ಮಾಡಿಬಿಟ್ಟ, ದೀರ್ಘಾಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡಿಬಿಟ್ಟ. ಪ್ರತಿದಿನ ಯಾರ್ಯಾರ ಬಲ್ಲಿ ಹೋಗಿದ್ದಿ, ಏನೇನು ಆಶೀರ್ವಾದ ತಗೊಂಡು ಬಂದಿ, ಯಾರ್ಯಾರ ಬಲ್ಲಿ ಹೋಗಿದ್ದಿ, ಏನೇನು ಆಶೀರ್ವಾದ ತಗೊಂಡು ಬಂದಿ ಅಂತ ಕೇಳಿದಾಗ ಯಾರ್ಯಾರು ಆಶೀರ್ವಾದ ಮಾಡ್ಯಾರ ಹೇಳಿ, ಇಂಥದ್ದೊಬ್ಬ ದೊಡ್ಡ ಋಷಿ ನನಗೆ ದೀರ್ಘಾಯುಷ್ಮಾನ್ ಭವ ಅಂದಾಗ ಆಯ್ತು ನಡಿ ಅಲ್ಲೇ ಹೋಗಮ್ ನಡಿ ಅಂತೇಳಿ ಅಲ್ಲಿ ಕರ್ಕೊಂಡು ಹೋಗ್ತಾನ. ಕರ್ಕೊಂಡೋಗಿ ಇವ ನನ್ನ ಮಗ ಈ ರೀತಿ ತಪಸ್ ಮಾಡಿ ಇವನಿಗೆ ಪಡ್ಕೊಂಡಿವಿ, ನೀವು ಋಷಿಗಳು ಮಾತು ಸುಳ್ಳು ಆಗಂಗಿಲ್ಲ, ಮತ್ತೆ ಈಗ ನೀವು ಆಯುಷ್ಯ ದೀರ್ಘಾಯುಷ್ಮಾನ್ ಭವ ಅಂತ ನೀವು ಮಾಡಿರ ಆಶೀರ್ವಾದ, ಇದು ಆಶೀರ್ವಾದ ಸುಳ್ಳಾಗ್ತದೋ ಏನ್ ಶಿವ ಕೊಟ್ಟ 16 ವರ್ಷ ಆಯುಷ್ಯ ಸುಳ್ಳಾಗ್ತದೋ, ಯಾವ್ದು ಕರೆ ಯಾವ್ದು ಸುಳ್ಳ ಅಂತೇಳಿ ಹಾಕಿದ. ಅವಾಗ ಋಷಿಗಳು ಹೇಳಿದ್ರು, ಅವನ ಕರ್ಮಕ್ಕೆ ತಕ್ಕಂತೆ ಅವನಿಗೆ 16 ವರ್ಷ ಆಯುಷ್ಯ ಇತ್ತು. ಯಾವಾಗ ನಾನು ಆಶೀರ್ವಾದ ಮಾಡಿ ನಂದ ಮೇಲೆ ಅವನದು ಆ 16 ವರ್ಷ ಕರ್ಮ ಏನದ ಅದು ಕಂಟಕ ದೂರ ಆಗಿ ಅವ ಮತ್ತೆ ದೀರ್ಘಾಯುಷ್ಯ ಆಗ್ತಾನೆ, ಏನು ಚಿಂತೆ ಮಾಡಬೇಡ ಹೋಗುವ. ಅದಕ್ಕೆ ಋಷಿ ಮುನಿಗಳ ಆಶೀರ್ವಾದ ನಮಗೆ ಬೇಕು ಸಕ್ಸಸ್ ಆಗಬೇಕಾದ್ರೆ, ಯಶಸ್ವಿ ಆಗಬೇಕಾದ್ರೆ. ಆವಾಗ ಮಾರ್ಕಂಡೇಯ ಎಲ್ಲ ಶಿವನ ಧ್ಯಾನ ಪೂಜೆ ಮಾಡುವಾಗ ಅವನ ಟೈಮಿನ ಪ್ರಕಾರ ಯಮಧರ್ಮ ಬರ್ತಾನ, ಅವ ತಕ್ಕೊಂಡು ಹೋಗ್ಬೇಕಂದ ಹೊತ್ನಾಗ ಅಲ್ಲಿ ಶಿವ ಮತ್ತ ಅಂತ ಒಂದು ಋಷಿ ಆಶೀರ್ವಾದ ತಗೊಂಡನಂತಂದ್ಮೇಲೆ ಶಿವ ಇವನಿಗೆ ಕವರ್ ಮಾಡ್ಬೇಕಾಗ್ತವ. ಅವನ ಆಲಯಕ್ಕಿದ್ರು ಅವನಿಗೆ ಕಾಪಾಡ್ಬೇಕಾಗ್ತದ, ಹೌದಾ ಇಲ್ಲ? ಹೀಗಾಗಿ ಅವನ ಆಯುಷ್ಯ ಇರ್ಲಾರ್ದವನಿಗೆ ಆಯುಷ್ಯ ಕೊಟ್ಟ. ಈಗ ಅವ ಮಾರ್ಕಂಡೇಯ ಏನದ ಅಜರಾಮರ. ಹಾಗೆ ಇಲ್ಲೇನದಂದ್ರ ಇಲ್ಲಿ ಆಶೀರ್ವಾದ, ಋಷಿಗಳ ಮುನಿಗಳ ಆಶೀರ್ವಾದ ಬೇಕು. ಇದೆಲ್ಲ ಆಗ್ಬೇಕಾದ್ರೆ ಸುಮ್ಮನೆ ಬುಕ್ ಕೂತು ಓದಿಕೆ ಮಾಡ್ಕೋತೀನಿ ಅಂತಂದ್ರೆ ಆಗ ಮಾತಲ್ಲ. ಸಂತರು ಮಹಾತ್ಮರು ಎಲ್ಲಿರ್ತಾರ ಅಲ್ಲಿ ಹೋಗಿ ಅವ್ರ ಆಶೀರ್ವಾದ ತಗೊಂಡಾಗ ಅದರಿಂದ ನಮಗೆ ಯಾವ ಕೊರತೆಗಳು ಯಾವ ಕುಂದುಗಳವ ಅವೆಲ್ಲ ಓಸು ಹೋಗಿ ನಮಗೆ ಯಶಸ್ಸು ಅನ್ನೋದು ಆಗ್ತದೆ. ಎಲ್ಲ ಬಹಳದ ಮುಂದೆ ಹೇಳ್ತಾರೆ, ಇನ್ನ ಬಹಳ. ಅದಕ್ಕೆ ಇಲ್ಲಿ ಏನ್ ಮಾಡ್ಯಾರ, ಒಂದು ರೆಫರೆನ್ಸ್ಗೆ ಪರಮಾರ್ಥ ಗೀತೆ, ನಿಜಗುಣ ಶಿವಯೋಗಿಗಳ ಪರಮಾರ್ಥ ಗೀತೆ ಒಳಗಿಂದ ದ್ವಿತೀಯ ಗತಿ ಅಂತಂದ್ರೆ ನಿಮ್ಮ ವೇದಾಂತ ರತ್ನಾಕರ ಅಂತ ಏನದ ಅಲ್ಲ ಬುಕ್, ಅದರೊಳಗೆ ಪೇಜ್ ನಂಬರ್ 175. ಆ ಒಂದು ಬುಕ್ಕಿನೊಳಗ ಆ ಒಂದು ಪದ್ಯವನ್ನು ತಗೊಂಡರ, ಕ್ಷಣ ಬಂಗುರವಹ ಕನಸಿನ ಬಾಳು ಗಣಸಲ್ ಶತವರ್ಷ ಭ್ರಮೆ ಕೇಳು, ಅತಿ ಬಗೆ ದ್ವಂದ ನಿನ್ನಲ್ಲಿ ಸಂತತ ಮಿಪ್ಪುದು ಪುಸಿ ತಿಳಿದಲ್ಲಿ. ಕ್ಷಣ ಬಂಗುರವಹ ಕನಸಿನ ಬಾಳು ಅಂತಂದ್ರ ಇವು 4 ಸಾಲುಗಳ ಅರ್ಥ ಹೇಳಿ ಇವತ್ತಿನ ಪಾಠ ಮುಗಿಸಮು. ನಾಳೆ ಮತ್ತ ಪರಮಾನುಭವ ಬೋಧೆಗೆ ಸಂಬಂಧಪಟ್ಟಂತ ರೆಫರೆನ್ಸ್ ತಗೋತಾರ. ಯಾಕಂದ್ರ ಕನಸಿನಂತೆ ಇದು ಮಿಥ್ಯಾ ಅಂತ ತಿಳಿ ಅಂದ ಕೂಡ್ಲೇನೆ ಇದು ಅಷ್ಟು ಸರಳದಾಗಿ ನಮ್ಮ ಮನಸ್ಸು ಒಪ್ಪಂಗಿಲ್ಲಲ್ಲ, ಅದನ್ನ ಇನ್ನೊಂದು ಸ್ವಲ್ಪ ತಿಳಿಸಿ ಹೇಳುವುದಕ್ಕೆ ಕೆಲವೊಂದು ರೆಫರೆನ್ಸ್ ತಗೊಂಡಾರ. ಇವತ್ತು ಇಲ್ಲಿಗೆ ಮುಗಿಸಮೇನು, 8:30 ಆಯ್ತು. ಇದು ಪರಮಾರ್ಥ ಗೀತೆ ನಾಳೆ ಇದು ಟಚ್ ಮಾಡಿದೆ ಅಂದ್ರೆ ಇದು ಮತ್ತೆ ಬೆಳೆದು ನಿಂದಿರ್ತದೆ, ಮತ್ತೊಂದು ತಾಸು ಹೋಗ್ತದೆ ಮುಂದಕ್ಕೆ. ಸಾಕು, ನಾಳೆ ಮಾಡೋಣ. ಯಾಕಂದ್ರೆ ಇವು ಯಾವ ಹಿಡಿದೇವಂದ್ರೆ ಮತ್ತೆ ನಮ್ಮ ತಲೆಯಾಗ ಹುಚ್ಚತ್ ಬಿಡ್ತದೆ. ಇನ್ನ ಡಿಟೇಲ್ ಆಗಿ ಹೇಳ್ಕೊತ ಹೋಗ್ಬಿಡ್ತೀವಿ. ಸಾಕು. ಹ್ಞೂ ರೀ, ಫ್ರೆಶ್ ಇದ್ದಾಗ ಹೇಳಿದ್ರ ಈಗೇನಾಗಬೇಕಲ್ಲ, ಶ್ರವಣ ಮಾಡಿಬಿಟ್ರಿ. ಇದೆಲ್ಲ ಕನಸು ಅಂತ ಹೇಳಿಕೆ ಶ್ರವಣ ಆಯ್ತು. ಈಗ ಇದು ಮನನ ಆಗ್ಬೇಕಾದ್ರೆ ಇನ್ನೊಂದು ಸ್ವಲ್ಪ ವಿವರಣೆ. ಉತ್ತಮ ಅಧಿಕಾರಿಗೆ ಇಷ್ಟೇ ಸಾಕು, ಮಧ್ಯಮ ಅಧಿಕಾರಿಗೆ ಒಂದು ಸ್ವಲ್ಪ ವಿವರಣೆ ಬೇಕು. ಆ ವಿವರಣೆ ಮಾಡುವಂತ ಕೆಲಸನೂ ಅವರು ನಾಳೆ ಮಾಡಿಕೊಡ್ತಾರೆ. ಒಂದು ಸ್ವಲ್ಪ ಕುತೂಹಲ ಇಟ್ಟು ಇವತ್ತಿನ ಪಾಠ ಇಲ್ಲಿಗೆ ಮೊಟಕುಗೊಳಿಸೋಣ. ಈ ಕುತೂಹಲಕ್ಕೆ ಎಲ್ಲ ಒಂದು ಸಮರ್ಥನೆಗಳು ನಾಳೆ
ನಿಶ್ಚಲ್ ದಾಸ್ ಗುರುಗಳು ಕರುಣಿಸ್ತಾರ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ತಮ್ಮೆಲ್ಲರ ಶ್ರೀಪಾದಗಳಿಗೆ ಅರ್ಪಿಸ್ತಿದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಮತ್ತೆ ಯಾರೇನು ಇದ್ರ ಬಗ್ಗೆ ಮಾತಾಡ್ಬೇಕಂತೀರಾ? ಏನಾರ ಹೇಳ್ಬೇಕು, ಕೇಳಬೇಕು, ಏನ್ ಮಾಡ್ಬೇಕಂತೀರಿ? ನಿಮ್ಮ ಅನಿಸಿಕೆಗಳು. ಮಲ್ಲಪ್ಪ ಹುಲ್ಲೂರು ಗುರುಗಳು ಏನು ಹೇಳಿದ್ರು, ಇದು ಅಸಾಧ್ಯ ಅಲ್ಲ, ಕಷ್ಟ ಸಾಧ್ಯ. ಸಾಧನೆ ಮಾಡಲಿಲ್ಲ ಹಂಗಾದ್ರೆ ಬಹಳ ಮಂದಿಗೆ ಬ್ರಹ್ಮಜ್ಞಾನಿಗಳಾಗಿ ಹೋಗ್ಬಿಡ್ತಿದ್ರು ಇಟತ್ತಿಗೆ ಜಗತ್ತಿನಾಗ. ಕಷ್ಟ ಸಾಧ್ಯ, ಯಾರು ಕಷ್ಟಪಡ್ತಾರೆ ಅವ್ರಿಗೆ ಇದು ಸಾಧ್ಯ ಆಗುತ್ತೆ. ಗುರುಗಳು ಈ ಒಂದು ಬ್ರಹ್ಮದ ಅಜ್ಞಾನದಿಂದ ತೋರ್ತಾ ಇದ್ವಿ. ಯಾವುದರ ಅಜ್ಞಾನದಿಂದ ಯಾವ ಒಂದು ತೋರ್ತೈತೋ ಅದು ಅದರ ಜ್ಞಾನದಿಂದನ ನಿವೃತ್ತಿ ಆಗ್ತೈತಿ ಅನ್ನೋ ಒಂದು ಸೂತ್ರದ ಮೇಲೆ ಇವತ್ತಿನ ಒಂದು ಪ್ರವಚನವನ್ನ ನಮ್ಗೆ ತಿಳಿಸ್ಕೊಟ್ರು. ಈ ಜಗತ್ತಿನ ಉತ್ಪತ್ತಿ ಯಾವ ಕ್ರಮದಿಂದ ಆಗೈತಿ ಅಥವಾ ಶ್ರಮ ಇಲ್ಲದೆ ಆಗೈತೋ, ಈ ಸ್ವಪ್ನದಂತೆ ಶ್ರಮ ಇಲ್ಲದೆ ಒಮ್ಮೆಗೆ ಇದು ಪ್ರತಿಜ್ಞೆ ಆಗ್ತಾ ಐತಿ. ಸ್ವಪ್ನದೊಳಗ ಮಕ್ಕಳು ಮತ್ತು ಕರು ಒಮ್ಮೆಗೆ ಬರ್ತಾವ, ಆದ್ರ ಒಂದು ವ್ಯವಹಾರಿಕ ಸತ್ತದೊಳಗ ಅದು ಕ್ರಮವಾಗಿ ಸಮಯವನ್ನ ತಗೋತೈತಿ ಅಂತೇಳಿ ಈ ಒಂದು ಬ್ರಹ್ಮಜ್ಞಾನದ ಒಂದು ವಿಚಾರವನ್ನ ನಮಗೆಲ್ಲ ತಿಳಿಸಿಕೊಟ್ಟ ಗುರುಗಳಿಗೆ ಅನಂತ ಧನ್ಯವಾದ. ಚಿಕ್ಕಮಗಳೂರು ಮಂಗಳಾಚಾರ್ಯ ಯಶಸ್ವೇ ಭವ